ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಮುರಳಿ ದಿನಾಂಕ, ಮೂಲ ಮುರಳಿ ದಿನಾಂಕ 18 ಜನವರಿ 2004. ಈ ಮುರಳಿಯಲ್ಲಿ ಬಾಬಾ ಏನ್ ಹೇಳ್ತಿದ್ದಾರೆ, 18 ಜನವರಿ ಅಂತಂದ್ರೆ ಬ್ರಹ್ಮ ಬಾಬಾರವರು ಸ್ಮೃತಿ ಸ್ವರೂಪದ ದಿನ. ಬ್ರಹ್ಮ ಬಾಬಾರವರು ಅವ್ಯಕ್ತ ಆಗಿರುವಂತಹ ದಿನ. ವ್ಯಕ್ತ ಶರೀರದ ಮೂಲಕ ಬಾಬಾರವರೇನು ಸಾಧನೆ, ತಪಸ್ಸು, ಸೇವೆಯನ್ನ ಮಾಡಿದ್ರು, ಅದನ್ನ ಅವ್ಯಕ್ತ ರೂಪದಲ್ಲಿ, ಅವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣೋದಿಲ್ಲ, ವ್ಯಕ್ತ ಅಂದ್ರೆ ಕಣ್ಣಿಗೆ ಕಾಣುವಂಥದ್ದು. ಶರೀರ ಹೇಳೋದು ಕಣ್ಣಿಗೆ ಕಾಣುತ್ತಲ್ವಾ, ಶರೀರದ ಮುಖದಿಂದ ಮಾತಾಡೋದು ಕಣ್ಣಿಗೆ ಕಾಣುತ್ತೆ, ಶರೀರದ ಕೈಯಿಂದ ಕೆಲಸ ಮಾಡಿದ್ದು, ಕಾಲಿಂದ ನಡೆಯೋದು, ಬಾಯಿಂದ ಜಗಿಯುವಂಥದ್ದು ಕಾಣುತ್ತೆ. ಆದ್ರೆ ಆತ್ಮ ಮನಬುದ್ಧಿಯಿಂದ ಏನು ಮಾಡತ್ತೆ ಹೇಳುವಂಥದ್ದು ಬೇರೆಯವರಿಗೆ ಗೊತ್ತಾಗೋದಿಲ್ಲ. ಆತ್ಮನಿಗೆ ಗೊತ್ತಿರ್ತದೆ ತನ್ನ ಮನಸ್ಸೆಲ್ಲಿದೆ, ತಾನೇನು ಮಾಡ್ತಾ ಇದ್ದೇನೆ, ಯಾವ ಕರ್ಮದ ಫಲ ಏನು ಬರ್ತಾ ಇದೆ ಹೇಳುವಂಥದ್ದು ಆತ್ಮನಿಗೆ ಗೊತ್ತಿರ್ತದೆ. ಹಾಗೆ ಇಲ್ಲಿ ಬ್ರಹ್ಮ ಬಾಬಾರವರು ಸ್ಥೂಲವಾಗಿ ತಮ್ಮ ಶರೀರದ ಲೆಕ್ಕಾಚಾರವನ್ನ ಕ್ಲಿಯರ್ ಮಾಡಿಕೊಂಡು ಅವ್ಯಕ್ತ ರೂಪದಲ್ಲಿ ವಿಶ್ವ ಸೇವೆಯನ್ನ ಮಾಡಲಿಕ್ಕೆ ನಿಮಿತ್ತ ಆಗಿರುವಂತ ಒಂದು ದಿನ. ಯಾವುದು? 18 ಜನವರಿ ಸ್ಮೃತಿ ದಿನ. ಸರಿ, ಅದು 18 ಜನವರಿ 1969. ಅದೇನ್ ಮಾಡಿದ್ರು ಬಾಬಾ? ಅದನ್ನ ತಾನು ಮಾಡಿರುವಂತ ಸಾಧನೆಯನ್ನ ಪ್ರಕಾಶ್ಮಣಿ ದಾದಿಯವರ ಕೈ ಹಿಡ್ಕೊಂಡು ಎಲ್ಲಾ ಶಕ್ತಿಯನ್ನ ದಾದಿಯವರಿಗೆ ಏನ್ ಮಾಡಿದ್ರು? ಟ್ರಾನ್ಸ್ಫರ್ ಮಾಡಿದ್ರು. ಮತ್ತು ತನ್ನ ಮಕ್ಕಳನ್ನ ವಿಶ್ವ ಕಲ್ಯಾಣ ಮಾಡಲಿಕ್ಕೆ ಪ್ರತ್ಯಕ್ಷ ಮಾಡಿಸಿದ್ರು. ಹಿಂದಗಡೆಗೆ ಬ್ರಹ್ಮ ಬಾಬಾ ಮತ್ತು ಶಿವ ಬಾಬಾ ಸಪೋರ್ಟಿವ್ ಜೊತೆಯಾಗಿತ್ತು. ಜೊತೆ ಹೇಳೋದಕ್ಕಿಂತ ಬಾಬ್ ದಾದಾನೇ ಎಲ್ಲ ಸೇವೆಯನ್ನ ಮಾಡುವಂಥದ್ದು, ನಾವು ಮಕ್ಕಳು ಸಾಧನ ಅಷ್ಟೇ. ಉದಾಹರಣೆಗೆ ಇದೊಂದು ಮೈಕ್ ಇದೆಯಲ್ವಾ, ಮೈಕ್ ಶಬ್ದವನ್ನು ನಿಮ್ಗೆ ಹೋಗ್ಬಿಟ್ಟು ತಲುಪಿಸತ್ತೆ, ಅದು ಮೈಕ್ ಮಾತಾಡತ್ತ? ಮೈಕ್ ಜ್ಞಾನ ಹೇಳ್ತಾ ಇದೆಯಾ? ಮೈಕ್ನಲ್ಲಿ ಭಾವನೆ ಇದೆಯಾ? ಇಲ್ಲವಲ್ಲ. ಇರುವಂಥದ್ದು ಆತ್ಮನಲ್ಲಿ ಅಲ್ವಾ. ಮುಖದಲ್ಲೂ ಶರೀರದಲ್ಲೂ ಏನೂ ಇಲ್ಲ, ಮನಬುದ್ಧಿಯಲ್ಲೂ ಇಲ್ಲ, ಇರೋದು ಆತ್ಮನಲ್ಲಿ. ಹಾಗೆ ಈಶ್ವರೀಯ ಸೇವೆಯ ವಿಷಯ ಬಂದಾಗ ಬಾಬ್ ದಾದಾರವರು ಮುಖ್ಯವಾಗಿರುವಂಥದ್ದು, ಅವರೇ ಆ ಕರ್ಮವನ್ನು ಮಾಡುವಂಥದ್ದು. ನಾವ್ಯಾರು? ಪರಮಾತ್ಮನ ಮಕ್ಕಳು, ಒಂದು ಸಾಧನ ಅಷ್ಟೇ, ನಿಮಿತ್ತರು. ಅಂದ್ರೆ ಸ್ಮೃತಿ ದಿನ ಅಂದ್ರೆ, ಸ್ಮೃತಿ ಅಂತಂದ್ರೆ ಅವ್ರ ಜೊತೆ ಕನೆಕ್ಷನ್ ಅಲ್ಲಿ ಇರುವಂಥದ್ದು. ಇವತ್ತು ನಾವು ಕೂಡ ಏನ್ ಮಾಡಬೇಕು? ಸ್ಮೃತಿ ಸೋ ಸಮರ್ಥಿ ದಿನ. ಬ್ರಹ್ಮ ಬಾಬಾ ಹೇಗೆ ಶಿವ ಬಾಬಾ ಸಮಾನರಾದ್ರು, ಹಾಗೆ ನಾವು ಕೂಡ ಏನಾಗ್ಬೇಕು? ಬಾಬ್ ದಾದಾ ಸಮಾನರಾಗಬೇಕು. ಯಾವ ರೀತಿ? ಬಾಬಾ ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಮಕ್ಕಳು ತಮ್ಗೆಲ್ಲರಿಗೂ ಗೊತ್ತಿದೆ, ವಿಶ್ವದಲ್ಲಿ ಸರ್ವ ಆತ್ಮರು ದುಃಖಿತರಾಗಿದ್ದಾರೆ. ಎಲ್ಲರ ಮನಸ್ಸಿನಲ್ಲಿ ಅಸಫಲತೆ ಇದೆ, ಟೆನ್ಷನ್ ಇದೆ, ಚಿಂತೆ ಇದೆ, ಪರಿಸ್ಥಿತಿಗಳು, ವಿಘ್ನಗಳು, ತೊಂದರೆಗಳು ಬೇಕಾದಷ್ಟಿದ್ದಾವೆ. ಪರ್ವತ ರೂಪದಲ್ಲಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈವನ್ ಜ್ಞಾನ ಪಡ್ಕೊಂಡಿರುವಂತ ಬ್ರಹ್ಮಕುಮಾರ ಕುಮಾರಿಯರಲ್ಲೂ ಬೇಕಾದಷ್ಟಿದೆ. ಹಾಗಿದ್ರೆ ಅದರಿಂದ ಹೊರಗಡೆ ಬರೋದು ಹೇಗೆ? ಲೌಕಿಕದಲ್ಲೂ ಕೂಡ ಏನೋ ಕಾಯಿಲೆಗಳು ಬಂದಾಗ, ಸಮಸ್ಯೆಗಳು ಬಂದಾಗ ಅದಕ್ಕೊಂದು ಪರಿಹಾರ ಅಂತ ಇರ್ತದಲ್ವಾ. ಕಾಯಿಲೆ ಬಂದಾಗ ಡಾಕ್ಟರ್ ಮೂಲಕ ಪರಿಹಾರ ಹೇಳುವಂಥದ್ದು ಸಿಗ್ತದೆ. ರೋಡ್ ಸರಿ ಇಲ್ಲ ಅಂದ್ರೆ ರೋಡ್ ಮಾಡೋರ ಮೂಲಕ ಪರಿಹಾರ ಹೇಳುವಂಥದ್ದು ಸಿಗತ್ತೆ. ಹಾಗೇನೆ ಇಲ್ಲಿ ನಿರಾಕಾರ ರೂಪದಲ್ಲಿ ಆ ಒಂದು ಕ್ಷೋಭೆ, ಆ ಒಂದು ಸಮಸ್ಯೆಗಳು, ವಿಘ್ನಗಳು ಏನಿದ್ದಾವೆ ಅದನ್ನು ದೂರ ಮಾಡೋದು ಯಾರು? ಅದಕ್ಕೆ ಅದನ್ನ ಕಷ್ಟವನ್ನು ದೂರ ಮಾಡಿ ಅಂತ ಪ್ರಪಂಚದ ಸರ್ವ ಆತ್ಮರು ಕೂಡ ಪರಮಾತ್ಮನ ಕಡೆಗೆ ನೋಡ್ತಾ ಇದ್ದಾರೆ. ಬೇರೆ ಬೇರೆ ಜಾತಿಯವರು, ಧರ್ಮದವರು, ಭಗವಂತ ನಮ್ಮನ್ನು ದುಃಖದಿಂದ ದೂರ ಮಾಡು, ಶಾಂತಿ ಕೊಡು,
ಅಂತ ಬಿಟ್ಟು ಕೇಳ್ತಿದ್ದಾರೆ. ಇನ್ನೂ ತುಂಬಾ ಜನ ಅಂತೂ ನಮ್ಮನ್ನು ಕರ್ಸ್ಕೊಂಡ್ಬಿಡು, ನಮ್ಮನ್ನು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಅವ್ರಿಗೆ ಗೊತ್ತಿಲ್ಲ, ಶರೀರ ತ್ಯಾಗ ಮಾಡಿದ ತಕ್ಷಣದಲ್ಲಿ ಲೆಕ್ಕಾಚಾರ ಕ್ಲಿಯರ್ ಆಗೋದಿಲ್ಲ, ಮತ್ತೊಬ್ಬ ಹೊಸ ಶರೀರ ಪಡ್ಕೊಳ್ಬೇಕಾಗ್ತದೆ ಹೇಳುವಂತ ವಿಷಯ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ವರ್ತಮಾನ ಸಮಯದಲ್ಲಿ ನಿಮ್ಮ ವೈಯಕ್ತಿಕವಾಗಿರುವಂತ ಸಮಸ್ಯೆ, ಶಾರೀರಿಕ ಕಾಯಿಲೆಗಳಿರ್ಬೋದು, ಕರ್ಮದ ಲೆಕ್ಕಾಚಾರ ಇರ್ಬೋದು, ಹಣಕಾಸಿನ ಸಮಸ್ಯೆ ಇರ್ಬೋದು, ಸಂಸಾರದಲ್ಲಿ ಏಕತೆ ಇಲ್ಲದೇ ಇರುವಂಥದ್ದು ಇರ್ಬೋದು, ಎಲ್ಲ ಸಮಸ್ಯೆನ ಪರಿಹಾರ ಆಗ್ಬೇಕು ಅಂತಂದ್ರೆ ಮಕ್ಕಳೇ ಶಕ್ತಿ ಹೇಳುವಂಥದ್ದು ಬೇಕಾಗ್ತದೆ ಅಲ್ವಾ? ಕಾಯಿಲೆ ಬಂದಾಗ ರೋಗ ಗುಣ ಮಾಡಲಿಕ್ಕೆ ಮಾತ್ರೆ ಬೇಕಲ್ವಾ, ಇಂಜೆಕ್ಷನ್ ಬೇಕಲ್ವಾ? ಹಾಗೆ ಶಕ್ತಿ ಬೇಕಾಗ್ತದೆ. ಇದು ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಶಕ್ತಿ ಯಾರ ಹತ್ರ ಇದೆ? ಪರಮಾತ್ಮನ ಹತ್ರ ಇದೆ. ನೀವ್ಯಾರು? ಒಂದು ಸಾಧನ. ಅದಕ್ಕಾಗಿ ನೀವೇನ್ ಮಾಡಬೇಕು? ನೀವು ಬಾಬನ ಎದುರುಗಡೆ ಕುತ್ಕೊಂಡಿರ್ಬೇಕು. ಬಾಬಾ ಶಕ್ತಿ ನಿಮ್ಮ ಮೂಲಕ ಕೊಡ್ತಾ ಇದ್ದಾರೆ. ಆ ಶಕ್ತಿಯ ಅನುಭವ ಆಗ್ಬೇಕು. ಹೇಗೆ ಇಂಜೆಕ್ಷನ್ ಒಳಗಡೆ ಕೆಲಸ ಮಾಡ್ತಾ ಇದ್ದ ಶರೀರ ಪೂರ್ತಿ ಬೆವರು ಬಂದ್ಬಿಡ್ತದಲ್ಲ, ಆ ಒಂದು ಜ್ವರ ಸುಸ್ತೆಲ್ಲ ಹೊರಟೋಗತ್ತಲ್ವಾ, ಹಾಗೆ ಶಕ್ತಿ ಪ್ರವಾಹ ಆಗಿರೋದರ ಅನುಭವ ನಿಮ್ಗೆ ಆಗ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಗೆ ಡೈರೆಕ್ಟ್ ಆಗಿ ಅಧಿಕಾರ ಇದೆ. ಶಿವಬಾಬನ ಡೈರೆಕ್ಟ್ ಮಕ್ಕಳು ನೀವು. ಓಕೆ, ಒಬ್ಬ ಶ್ರೀಮಂತ ವ್ಯಕ್ತಿ ಇರ್ತಾನೆ ಅಂತ ತಿಳ್ಕೊಳ್ಳಿ. ಆ ಶ್ರೀಮಂತ ವ್ಯಕ್ತಿಯ ಮನೆಯಲ್ಲಿ ತುಂಬಾ ಸಾಧನಗಳು ಇರ್ತವೆ, ಜೊತೆಯಲ್ಲಿ ನೌಕರರು ಕೂಡ ಇರ್ತಾರೆ. ನೌಕರಿಗೆ ಸಂಬಳ ಯಾರು ಕೊಡ್ತಾರೆ? ಆ ಮನೆ ಯಜಮಾನ ಕೊಡ್ತಾ ಇರ್ತಾರೆ, ಸರಿನಾ? ಆ ನೌಕರ ಹತ್ರ ಕೆಲಸ ಮಾಡಿಸುವಂತ ಅಧಿಕಾರ ಮಾಲೀಕನ ಹತ್ರ ಇರ್ತದೆ. ಆದರೆ ಮಾಲೀಕನ ಜೊತೆಗೆ ಮಾಲೀಕನ ಮಕ್ಕಳು ಕೂಡ ಇರ್ತಾರಲ್ವಾ? ಮಕ್ಕಳು ಹೇಳಿದ ಮಾತನ್ನು ಕೂಡ ನೌಕರ ಏನ್ ಮಾಡ್ಬೇಕಾಗ್ತದೆ? ಕೇಳಬೇಕಾಗ್ತದೆ. ಆದರೆ ಆ ನೌಕರ ಯಾವಾಗ ಮಾತನ್ನ ಕೇಳ್ತಾನೆ? ಮೊದಲು ಮಗು ತಂದೆ ಮಾತನ್ನ ಕೇಳ್ಬೇಕು. ಒಂದು ಮನೆಯಲ್ಲಿ ತಂದೆ ಹೇಳುವಂತ ಮಾತು ಕೇಳುವಂತ ಮಕ್ಕಳು ಕೂಡ ಇರ್ತಾರೆ. ಕೆಲವೊಂದು ಮಕ್ಕಳು ಆರಾಮಾಗಿ ಲೇಟ್ ಆಗಿದ್ರು, ಆರಾಮಾಗಿ ನಿದ್ರೆ ಮಾಡಿದ್ರು, ಮಸ್ತಾಗಿ ಉಳಿದ್ರು ಅಂತಂದ್ರೆ ತಂದೆ ಅವರನ್ನು ಬೈತಾ ಇರ್ತಾರೆ. ತಂದೆನೇ ಅವ್ರಿಗೆ ಗೌರವ ಕೊಡಲ್ಲ ಅಂದ್ರೆ ನೌಕರ ಯಾಕೆ ಗೌರವ ಕೊಡ್ತಾರೆ ಹೇಳಿ ನೋಡೋಣ, ಅಲ್ವಾ? ಅದಕ್ಕಾಗಿ ಭಗವಂತನ ಕಾರ್ಯಕ್ಕೆ ನೀವು ಸಹಯೋಗವನ್ನ ಕೊಡ್ತಾ ಇದ್ರೆ ಆ ಸರ್ವಶಕ್ತಿಗಳು, ಮಾಯೆ, ಪಂಚತತ್ವ, ಪ್ರಕೃತಿ, ನಿಮ್ಮ ಶರೀರ, ನಿಮ್ಮ ಸಂಸ್ಕಾರ, ಮನಬುದ್ಧಿನೂ ಕೂಡ ನಿಮ್ಮ ಮಾತನ್ನ ಕೇಳತ್ತೆ. ಅದು ಕೇಳಬೇಕು ಅಂತಂದ್ರೆ ಒಂದು ಸೀಟ್ ಮೇಲೆ ಕೂತ್ಕೊಳ್ಬೇಕಲ್ವ? ರಾಜಕೀಯ ದೇವ್ರು ನೋಡಿ, ಪೋಸ್ಟಲ್ ಇದ್ರು ಮಾತ್ರ ಅಧಿಕಾರಿಗಳು ಮಾತನ್ನ ಕೇಳ್ತಾರಲ್ವಾ? ಡ್ರೈವರ್ ಅವನ್ ಸೀಟ್ ಮೇಲೆ ಕೂತ್ಕೊಂಡ್ರೆ ತಾನೆ ಕ್ಲಚ್, ಬ್ರೇಕು, ಎಕ್ಸ್ಲೇಟ್ರು ಎಲ್ಲವನ್ನು ಏನ್ ಮಾಡ್ಬೋದು? ಕಂಟ್ರೋಲ್ ಅಲ್ಲಿ ತಗೊಳ್ಬಹುದು. ಹಾಗೆ ಸರ್ವಶಕ್ತಿಗಳು ನೀವು ಹೇಳಿದಾಗ ನಿಮ್ಮ ಎದುರುಗಡೆಗೆ ಬರಬೇಕು, ಉಪಯೋಗ ಆಗ್ಬೇಕು. ಆ ಮೂಲಕ ನಿಮ್ಮ ಸಮಸ್ಯೆ ಮತ್ತು ಸರ್ವರ ಸಮಸ್ಯೆ ದೂರ ಆಗ್ಬೇಕು ಅಂತ ಏನ್ ಮಾಡಬೇಕು ಅಂತ ಬಾಬಾ ಹೇಳ್ತಾರೆ, ಆ ಸೀಟ್, ಸ್ಮೃತಿಯ ಸೀಟ್ ಏನು? ಬಾಬಾರವರ ಮಡಿಲಲ್ಲಿ ಕೂತ್ಕೊಂಡು ಆರ್ಡರ್ ಮಾಡಿ. ನೀವು ಒಬ್ಬರೇ ಇದ್ರೆ ನಿಮ್ಮ ಮಾತನ್ನು ಕೇಳೋದಿಲ್ಲ. ಅಪ್ಪನ ಮಡಿಲಲ್ಲಿ ಇದ್ಬಿಟ್ಟು ನೀವು ಆರ್ಡರ್ ಮಾಡಿದಾಗ ಅವಾಗ ಏನಾಗ್ತದೆ? ನೌಕರರು, ಯಾರು ಸರ್ವಶಕ್ತಿಗಳೇನು ನೌಕರರಿದ್ದಾರೆ, ಕರ್ಮೇಂದ್ರಿಯಗಳೇನಿದಾವೆ, ಅದು ನಿಮ್ಮ ಮಾತನ್ನ ಕೇಳುತ್ತೆ. ನನಗೆಲ್ಲ ಗೊತ್ತು. ನನಗೆ ಶಿವಬಾಬಾ ಯಾಕೆ, ಬ್ರಹ್ಮ ಬಾಬಾ ಯಾಕೆ, ಇಷ್ಟೆಲ್ಲ ವರ್ಷದ ಅನುಭವ ಇದೆಯಲ್ವಾ, ಜ್ಞಾನ ಹೇಳ್ಬಹುದಲ್ವಾ, ಯೋಗ ಮಾಡಬಹುದಲ್ಲ ಹೇಳುವಂತ ಅಭಿಮಾನ ಬಂತು, ನೀವು ಕೆಟ್ರಿ ಅಂತ ಅರ್ಥ. ಏನು ಸಫಲತೆ ಬರಬೇಕು ಅದು ಬರ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ತಂದೆ ಮಡಿಲಲ್ಲಿ ಸದಾ ಕೂತ್ಕೊಳ್ಳಿ. ಅಲ್ಲಿ ಕೂತ್ಕೊಂಡು ನಿಮ್ಮ ಸಮಸ್ಯೆಗಳು, ನಿಮ್ಮ ತೊಂದರೆಗಳು, ವಿಘ್ನಗಳನ್ನ ನೀವು ಹೇಳಿ ಬಾಬನಿಗೆ. ಮತ್ತು ಬಾಬಾ ಏನ್ ಮಾಡ್ತಾರೆ? ಆ ಶಕ್ತಿಯನ್ನು ಪ್ರವಾಹ ಮಾಡೋದರ ಅನುಭವವನ್ನ ಮಾಡಿ ಈ ಸ್ಮೃತಿಯಲ್ಲಿ ಇದ್ದು ಸರ್ವಶಕ್ತಿಗಳಿಗೆ ನೀವು ಆರ್ಡರ್ ಅನ್ನ ಮಾಡಿದ್ರೆ ಆ ಸರ್ವಶಕ್ತಿಗಳ ಮೂಲಕ ನಿಮ್ಮ ಸಮಸ್ಯೆ ಪರಿಹಾರ ಆಗಿದ್ದು ಗೊತ್ತಾಗತ್ತೆ. ಆದ್ಮೇಲೆ ಇವತ್ತಿನ ವರದಾನದಲ್ಲೂ ಬಾಬಾ ಹೇಳಿದ್ದಾರೆ, ಸಮಸ್ಯೆಗಳು ಯಾಕೆ ಬರ್ತವೆ? ನಾವೇ ಮಾಡಿರುವಂತ ಕರ್ಮದ ಫಲ ಅಲ್ವಾ? ಅದು ಕಾಯಿಲೆ ರೂಪದಲ್ಲಿ, ರೋಗದ ರೂಪದಲ್ಲಿ, ನೋವಿನ ರೂಪದಲ್ಲಿ,
ಅಸಫಲತೆ ರೂಪದಲ್ಲಿ, ಚಿಂತೆಯ ರೂಪದಲ್ಲಿ, ಟೆನ್ಷನ್ ರೂಪದಲ್ಲಿ ಬರ್ತದೆ. ನೀವು ಎಷ್ಟು ಯೋಗ ಮಾಡಿಬಿಟ್ಟು ಶಕ್ತಿ ಕೊಡ್ತಾ ಹೋಗ್ತಿರೋ, ಸಂಪಾದನೆ ಮಾಡ್ತಾ ಹೋಗ್ತಿರೋ, ಅಷ್ಟು ಸಮಸ್ಯೆಗಳು ಏನಾಗ್ತಾ ಹೋಗ್ತವೆ, ಪರಿಹಾರ ಆಗ್ತಾ ಇರ್ತದೆ. ಓಕೆ, ಅದಕ್ಕಾಗಿ ಇವತ್ತು ಬಾಬಾರವರ ಸ್ಮೃತಿ ದಿನ ಇರುವಂತ ಕಾರಣದಿಂದ ಎಲ್ಲರೂ ಬ್ರಹ್ಮ ಬಾಬಾರನ್ನ ವಿಶೇಷವಾಗಿ ನೆನಪು ಮಾಡ್ತಿದಾರಂತೆ. ಹೇಗೆ? ಸ್ನೇಹದ ಅಲೆಗಳಲ್ಲಿ. ಸ್ನೇಹ ಅಂತಂದ್ರೆ ಬಾಬ್ ಸಮಾನ ಆಗಿದ್ದಾರೆ, ಕ್ಲೋಸ್ ಆಗಿ, ಡೈರೆಕ್ಟ್ ಆಗಿ. ಸ್ನೇಹ ಅಂದ್ರೆ ಏನ್ ಗೊತ್ತಾ? ಶೇಕ್ ಹ್ಯಾಂಡ್ ಕೊಡೋ. ಅದು ದೊಡ್ಡವ್ರು ಇದೇನ್ ಮಾಡ್ತೀವಿ? ನಮಸ್ಕಾರ ಮಾಡ್ತೀವಿ ಕೈಯಿಂದ. ಇನ್ನೂ ದೊಡ್ಡವ್ರು ಇದೇನ್ ಮಾಡ್ತೀವಿ? ಕಾಲು ಹಿಡ್ಕೊಳ್ತೀವಿ, ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ಬಿಡ್ತೀವಿ ಅಲ್ವಾ? ಅಥವಾ ತುಂಬಾ ಕ್ಲೋಸ್ ಇದ್ರೆ ಏನ್ ಮಾಡ್ತೀವಿ? ಅಪ್ಪುಗೆ ಏನ್ ಹಾಕೊಳ್ತೀವಿ. ಅದೇ ಫ್ರೆಂಡ್ ಅಂತಂದ್ರೇನು ಶೇಕ್ ಹ್ಯಾಂಡ್, ಹೇಗಿದ್ದೀರಿ ಅಂದ್ರೆ ಇಬ್ರು ಸರಿ ಸಮಾನ ಅಂತ. ಅಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಹೇಳುವಂಥದ್ದೆಲ್ಲ ಸರಿ ಸಮಾನದ ಭಾವ. ಹೀಗೆ ಬಾಬ್ದಾದಾರವರ ಜೊತೆಯಲ್ಲಿ ಸರಿ ಸಮಾನ ರೀತಿಯಲ್ಲಿ ಮಕ್ಕಳು ವ್ಯವಹಾರವನ್ನ ಮಾಡ್ತಿದ್ದಾರೆ. ಹೀಗೆ ಬ್ರಹ್ಮ ಬಾಬಾ 18 ಜನವರಿಯಲ್ಲಿ ಶಿವಬಾಬಾ ಸಮಾನ ಆದ್ರು, ಅದೇ ರೀತಿ ನೀವು ಕೂಡ ಬಾಬ್ದಾದ ಸಮಾನರಾಗಬೇಕು. ಹೇಗೆ ಶಿವಬಾಬಾ ನಿರಾಕಾರ ರೂಪದಲ್ಲಿ ಸೇವೆಯನ್ನ ಮಾಡ್ತಾ ಇದ್ರು, ಬ್ರಹ್ಮ ಬಾಬಾನು ಕೂಡ ಅಲ್ಲಿಂದ ಇಲ್ಲಿಯವರೆಗೆ ನಿರಾಕಾರ ರೂಪದಲ್ಲಿ ಮಕ್ಕಳ ಬೆನ್ನೆಲುಬಾಗ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಆ ಖುಷಿಯಿಂದ ಏನ್ ಮಾಡ್ತಿದಾರಂತೆ? ಮೀರಾ ಬಾಬಾ ಅಂತ ಹೇಳ್ತಿದಾರಂತೆ. ಯಾರು? ಮಕ್ಕಳು. ಬಾಬಾ ಏನ್ ಹೇಳ್ತಿದಾರಂತೆ? ಮೀರಾ ಬಚ್ಚಿ ಅಂತ, ಮೀಟಿ ಮೀಟಿ ಮಕ್ಕಳೇ ಅಂತ ಹೇಳ್ತಿದಾರಂತೆ. ಹೀಗೆ ಆ ಪ್ರೀತಿಯಿಂದ, ಭಾವನೆಯಿಂದ, ನನ್ನತನದಿಂದ ಬಾಬಾ ಅಂತಂದಾಗ ಬಾಬಾನು ಅಷ್ಟೇ ಹೃದಯಪೂರ್ವಕವಾಗಿ ಸ್ನೇಹದಿಂದ ಆಶೀರ್ವಾದ ಮತ್ತು ಪದಮಗೊಡುದಷ್ಟು ಶಕ್ತಿಗಳನ್ನು ಏನ್ ಮಾಡ್ತಿದಾರಂತೆ? ಬಾಬಾ ನಮ್ಗೆ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಕೇಳ್ತಿದ್ದಾರೆ, ಮಕ್ಕಳೇ ಆ ರೀತಿ ಶಕ್ತಿಯನ್ನ ನನ್ನಿಂದ ಪಡ್ಕೊಳ್ತಾ ಇದ್ದೀರಾ ಅಂತ ಮಕ್ಕಳಿಗೆ ಬಾಬಾ ಕೇಳ್ತಿದ್ದಾನೆ. ಹೀಗೆ ಯಾರ್ದಾರು ಮನೆ ಬರ್ತಡೆಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ, ಫಂಕ್ಷನ್ಗೆ ಹೋಗ್ತೀರಾ ಅಂತ ತಿಳ್ಕೊಳ್ಳಿ. ಅವ್ರು ನಿಮ್ಮನ್ನ ಏನ್ ಮಾಡ್ತಾರೆ? ಆಹ್ವಾನ ಮಾಡ್ತಾರೆ, ಸ್ವಾಗತ ಮಾಡ್ತಾರೆ, ಆಮೇಲೆ ಅಲ್ಲಿ ಊಟ ತಿಂಡಿ ಎಲ್ಲವನ್ನು ಕೊಡ್ತಾರಲ್ವ ನಿಮಗೆ. ಹಾಗೆ ಇಲ್ಲೂ ಕೂಡ ಬಾಬನಿಂದ ಸರ್ವಶಕ್ತಿಗಳನ್ನ ಪಡ್ಕೊಳ್ತಾ ಇದ್ದೀರಾ? ಆ ರೀತಿ ಸಂಬಂಧ ಇದೆಯಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಓಕೆ, ಇವತ್ತು 18 ಜನವರಿಲಿ ಅಂತ ಆಯ್ತು. ಇವತ್ತಿನ ದಿನ ಏನು? ಬಾಬಾ ಹೇಳ್ತಾರೆ, ನನ್ನ ಮಕ್ಕಳನ್ನ, ವಿಶೇಷವಾಗಿ ತರಬೇತಿ ಕೊಟ್ಟಿರುವಂತ ಮಕ್ಕಳನ್ನ ವಿಶ್ವ ಕಲ್ಯಾಣಕ್ಕಾಗಿ ಜವಾಬ್ದಾರಿಯ ಕಿರೀಟವನ್ನ ಮಕ್ಕಳ ತಲೆಯ ಮೇಲೆ ಇಡುವಂತ ಒಂದು ದಿನ. ನಮ್ಮೆಲ್ಲ ಯೋಗ್ಯ ಮಕ್ಕಳ ತಲೆಯ ಮೇಲೆ ಬಾಬಾ ಏನ್ ಹೇಳ್ತಾರೆ ಅಂತ, ಮಕ್ಕಳೇ ಇನ್ನು ಮೇಲೆ ವಿಶ್ವ ಕಲ್ಯಾಣ ಮಾಡಬೇಕು. ನೋಡಿ, ಕೆಲವೊಂದ್ಸಲ ಕೆಲವೊಂದು ಜವಾಬ್ದಾರಿಗಳಿರ್ತಾವೆ. ಪ್ರಕಾಶ್ ಮಣಿ ದಾದಿ ಬೇರೆ ಎಲ್ಲ ಸೇವೆ ಮಾಡ್ತಿದ್ದಲ್ವಾ, ಅದು ಎದ್ದ ಮುಖ್ಯ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕನ್ನೋ ಜವಾಬ್ದಾರಿ ಕೊಟ್ಟಲ್ವಾ. ನಮ್ಮ ಈಗಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಬೇರೆ ಬೇರೆ ಲೆವೆಲ್ ಅಲ್ಲಿ ಅವರು ತಮ್ಮ ಪಾತ್ರವನ್ನ ಮಾಡಿದ್ದಾರೆ. ಗುಜರಾತಿನ ಚೀಫ್ ಮಿನಿಸ್ಟರ್ ಆಗ್ಬಿಟ್ಟು ಮಾಡಿದ್ದಾರೆ. ಆಮೇಲೆ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ಆಗಿ ಅವ್ರಿಗೆ ಪೋಸ್ಟ್ ಸಿಕ್ತಲ್ವಾ, ನೆಕ್ಸ್ಟ್ ಪೋಸ್ಟ್ ಸಿಕ್ತಲ್ವಾ. ಹಾಗೆ ಇವತ್ತು ಕೂಡ ಬಾಬಾ ಹೇಳ್ತಾರೆ, ನೀವು ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗಬೇಕು. ನಿಮಿತ್ತರಾಗಬೇಕು ಅಂತಂದ್ರೆ ಹಿಂದ್ಗಡೆಗೆ ನಾನಿರ್ತಾನೆ, ಮಾಡುವಂತ ಕೆಲಸ ನಾನೇನೆ, ಆದ್ರೆ ನೀವು ಕೇವಲ ಸಾಧನ. ಕರಾವನಹಾರ್ ಬಾಬ್ದಾದ, ಕರನಹಾರ್ ಮಕ್ಕಳು. ಇವತ್ತಿಗೆ ಆತ್ಮ ಕರ್ಮ ಮಾಡ್ತಾ ಇದ್ದು, ಮುಖ ಮಾತಾಡ್ತಿದೆ. ಕರಾವನಹಾರ ಯಾರು? ಆತ್ಮ. ಕರನಹಾರ ಮಾಡ್ತಾ ಇರೋದು ಯಾರು? ಶರೀರ ಅಲ್ವಾ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಈಗ ಇನ್ಮೇಲೆ ಎಲ್ಲ ಕರ್ಮವನ್ನು ಕೂಡ ಬಾಬ್ದಾದಾರವರು ಮಾಡಬೇಕು. ನಾವು ಕೇವಲ ಏನಾಗಿರ್ಬೇಕು? ನಿಮಿತ್ತವಾಗಬೇಕು, ಭಗವಂತನ ಕೈಯಲ್ಲಿ ಸಾಧನ ಆಗ್ಬೇಕು. ಇಲ್ಲಿ ಬಾಬ್ದಾದಾರವರು ಕಾಣೋದಿಲ್ಲ, ಅನ್ನೋನ್. ಇಲ್ಲಿ ಕರ್ಮ ಮಾಡ್ಬೇಕಾದ್ರೆ ಆತ್ಮ ಕಾಣ್ತಾ ಇದೆಯಾ? ಇಲ್ವಲ್ಲ. ಶರೀರ ಕಾಣುತ್ತಲ್ವಾ. ಆದ್ರೆ ಮೂಲವಾಗಿ ಕರ್ಮ ಮಾಡ್ತಾ ಇರೋದು ಯಾರು? ಆತ್ಮನೇ ಅಲ್ವಾ. ಅದಕ್ಕಾಗಿ ಇಲ್ಲಿ ಬಾಬಾ ಹೇಳ್ತಾರೆ, ಹೀಗೆ ಶರೀರದಲ್ಲಿ ಆತ್ಮ ನಿರಾಕಾರ ಹಿಂದ್ಗಡೆಗಿದ್ಬಿಟ್ಟು
ಶರೀರದ ಮೂಲಕ ಕರ್ಮವನ್ನು ಮಾಡುತ್ತೋ ಅದೇ ರೀತಿ ಈಶ್ವರಿಯ ಕಾರ್ಯದಲ್ಲಿ ವಿಶ್ವ ಪರಿವರ್ತನೆಯಲ್ಲಿ ಹಿಂದ್ಗಡೆಗೆ ಬಾಬ್ದಾದಾರವರು ಇರ್ತಾರೆ. ನೋಡಿ, ಯಾರಿಗಾದ್ರೆ ಯಾವ ಪೋಸ್ಟ್ ಅನ್ನ ಕೊಡಬೇಕಾದ್ರೆ ಅವ್ರನ್ನ ಸಿಂಹಾಸನದ ಮೇಲೆ ಕುಳಿಸ್ತಾರಲ್ವ, ಹಾಗೆ ಇವತ್ತು ಬಾಬಾ ನಮಗೆ ನಿರಾಕಾರ ರೂಪದಲ್ಲಿ ಸಿಂಹಾಸನದ ಮೇಲೆ ಕುಳಿಸಿ ನಮಗೆ ಜವಾಬ್ದಾರಿ ಕಿರೀಟವನ್ನ ಕೊಟ್ಟು ಸ್ಮೃತಿಯ ತಿಲಕವನ್ನ ಕೊಡ್ತಾ ಇದ್ದಾರೆ. ಏನು ಸ್ಮೃತಿ ಆತ್ಮೀಯರೇ? ನಾವು ಕರ್ಮ ಮಾಡಬೇಕಾದ್ರೆ ಡ್ರಾಮಾದ ಅನುಸಾರ ನಮ್ಗೆ ಯಾವ ಶರೀರ ಸಿಕ್ಕಿದೆಯಲ್ಲ ಆ ಸ್ಮೃತಿ ಇರುತ್ತಲ್ವಾ. ನಾನು ಸ್ತ್ರೀ, ನಾನು ಪುರುಷ. ಯಾವ ಊರಲ್ಲಿದ್ದಾರೆ ಅದೇ ಸ್ಮೃತಿ ಇರ್ತದಲ್ವಾ. ಬೆಂಗಳೂರಿನಲ್ಲಿ ಇದ್ದವರಿಗೆ ಬೆಂಗಳೂರಿನ ಸ್ಮೃತಿ, ಬಳ್ಳಾರಿಯಲ್ಲಿ ಇದ್ದವ್ರಿಗೆ ಬಳ್ಳಾರಿ ಸ್ಮೃತಿ ಅಲ್ವಾ. ಹುಬ್ಳಿಯಲ್ಲಿರೋ ಹುಬ್ಳಿ ಸ್ಮೃತಿ. ಯಾವ ಮನೇಲಿ ಇದ್ದೀರಿ ಆ ಸ್ಮೃತಿ. ಹೆಂಚಿನ ಮನೇಲಿ ಇದ್ದೀರೋ, ಸ್ಲ್ಯಾಬ್ ಮನೇಲಿ ಇದ್ದೀರೋ ಆ ಸ್ಮೃತಿ ಇರ್ತದೆ. ಹಾಗೆ ಈಗ ಏನು ಸ್ಮೃತಿ ಇರಬೇಕು? ಸದಾ ನಿಮ್ಮ ಹಿಂದ್ಗಡೆ ಬಾಬ್ದಾದ ಇದ್ದಾರೆ. ನಿಮ್ಮ ಮನೇಲಿ ಪತಿ ಇದ್ರೆ ಪತಿ ಇದ್ದಾರೆ ಅನ್ನೋದು ಸ್ಮೃತಿ ಇರ್ತದೆ, ಮಕ್ಕಳಿದ್ರೆ ಮಕ್ಕಳು ಇದ್ದಾರೆ ಅಂತ ಸ್ಮೃತಿ ಇರ್ತದಲ್ವಾ. ಒಂದು ವಾರ ನಿಮ್ಮ ಕಾರ್ ಗ್ಯಾರೇಜ್ಗೆ ಹೋಗಿದೆ, ಕಾರ್ ಗ್ಯಾರೇಜಲ್ಲಿ ಇಲ್ಲ, ಮನೆಯಲ್ಲಿ ಇಲ್ಲ, ಸ್ಮೃತಿ ಇರ್ತದಲ್ವಾ. ಹಾಗೆ ಏನೇ ಕೆಲಸ ಮಾಡ್ತಿದ್ರು ನಿಮ್ಮ ಹಿಂದ್ಗಡೆ ಬಾಬ್ದಾದ ಇದ್ದಾರೆ. ಡಾಕ್ಟರ್ ಆದವನಿಗೆ ಸದಾಕಾಲ ಡಾಕ್ಟರ್ ಹೇಳುವ ಸ್ಮೃತಿ ಇರ್ತದೆ ಅಲ್ವಾ. ಹಾಗೆ ನೀವು ಸದಾ ವಿಶ್ವ ಕಲ್ಯಾಣಕಾರಿಗಳು, ಭಗವಂತನ ಕೈಯಲ್ಲಿ ಸಾಧನ ಹೇಳುವಂತ ಸ್ಮೃತಿ ಸದಾ ಕಾಲ ಇರಬೇಕು. ಆಗತ್ತ ಮಕ್ಕಳೇ? ಸುಮ್ಮನೆ ಸ್ಮೃತಿ ಇದ್ರೆ ಆಗೋದಿಲ್ಲ. ನಾನು ವಿಶ್ವ ಕಲ್ಯಾಣಕಾರಿ ಅಂತ ಹೇಳಿದ್ರೆ ಆಗೋದಿಲ್ಲ. ಬಾಬಾ ಹಿಂದ್ಗಡೆ ಇದ್ದಾರೆ ಅಂತ ಹೇಳಿದ್ರು ಕೂಡ ಆಗೋದಿಲ್ಲ. ಏನಾಗಬೇಕು? ನಿಮ್ಮ ಮೂಲಕ ಸರ್ವ ಶಕ್ತಿಗಳು ಪ್ರವಾಹ ಆಗಿದ್ದು ಗೊತ್ತಾಗಬೇಕು. ನಿಮ್ಮ ಮತ್ತು ಸರ್ವರ ಕಲ್ಯಾಣ ಆಗುವಂಥದ್ದು ಶಕ್ತಿಯ ಮೂಲ. ನೋಡಿ, ಮನೆಯಲ್ಲಿ ಕತ್ಲೆ ಇರ್ತದೆ, ಕತ್ಲೆ ಹೊರಟೋಗ್ಬೇಕು ಅಂದ್ರೆ ಏನ್ ಬೇಕು? ಬೆಳಕ ಬೇಕಲ್ವಾ. ಬೆಳಕಿಲ್ಲಿಂದ ಬರ್ತದೆ, ಬಲ್ಬಿಂದ ಬರ್ತದೆ. ಅದಕ್ಕೆ ಬಲ್ಬ್ಗೆ ಕರೆಂಟ್ ಎಲ್ಲಿಂದ ಬಂತು? ಗ್ರಿಡ್ ಇಂದ ಬರ್ಬೇಕಲ್ವಾ. ಹಾಗೆ ಇಲ್ಲಿ ವಿಶ್ವ ಕಲ್ಯಾಣ ಆಗ್ಬೇಕು ಅಂತಂದ್ರೆ ಆತ್ಮೀಯರೇ, ನಿಮ್ಮಿಂದ ಆ ಶಕ್ತಿ ಪ್ರವಾಹ ಆಗಿದ್ದು ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರಕ್ಕೆ ಆ ಶಕ್ತಿಯ ಪ್ರವಾಹತೆಯ ಅನುಭವ ನಿರಂತರವಾಗಿ ಆಗ್ತಾ ಇರಬೇಕು. ಆ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು. ಹೀಗೆ ಒಬ್ಬ ವ್ಯಕ್ತಿ ಮಲ್ಕೊಂಡಿರ್ತಾನೆ ಹಾಸ್ಪಿಟಲ್ ICUನಲ್ಲಿ, ಅವನ ಕೈಗೆ ಡ್ರಿಪ್ ಹಾಕಿರ್ತಾರೆ. ಆ ಡ್ರಿಪ್ನಲ್ಲಿ ಇಂಜೆಕ್ಷನ್ ಹಾಕಿರ್ತಾರೆ. ಆ ಇಂಜೆಕ್ಷನ್ ಮೂಲಕ, ಆ ನರದ ಮೂಲಕ ರಕ್ತವನ್ನ ಶಕ್ತಿ ಸೇರ್ತಾ ಇರ್ತದೆ. ಅದು ಅವನ ಕಾಯಿಲೆಯನ್ನು ಗುಣ ಮಾಡ್ತಾ ಇರ್ತದೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಕ್ಕಳೇ, ಪರಮಾತ್ಮನ ಶಕ್ತಿ ನಿಮ್ಮ ಮೂಲಕ ಪ್ರವಾಹ ಆಗಿ ವಿಶ್ವ ಪರಿವರ್ತನೆ ಆಗ್ಬೇಕು. ಆ ರೀತಿ ಶಕ್ತಿ ಪರಿವರ್ತನೆ ಆಗುವಂಥದ್ದು ನಿಮ್ಗೆ ಗೊತ್ತಾಗ್ತಾ ಇದೆಯಾ ಅಂತ ಕೇಳ್ತಾರೆ. ನೋಡಿ ಮಕ್ಕಳೇ, ಎಷ್ಟು ನೀವು ಅನುಭವಗಳಾಗಿದ್ದೀರಿ, ಸೀನಿಯರ್ ಆಗಿದ್ದೀರಿ, ಬಾಬನ ಸ್ವಂತ ಮಕ್ಕಳಾಗಿದ್ದೀರಿ, ಸತ್ಯ ಮಕ್ಕಳಾಗಿದ್ದೀರಿ ಅಂತಂದ್ರೆ, ನೀವು ಶಕ್ತಿಗಳಿಗೆ ಆರ್ಡರ್ ಮಾಡಿದ ತಕ್ಷಣದಲ್ಲಿ ಶಕ್ತಿಗಳು ನಿಮ್ಮ ಎದುರುಗಡೆಗೆ ಬರ್ತಾವ ಅಂತ ಕೇಳ್ತಾರೆ. ಬರ್ತಾ ಇಲ್ಲ ಅಂತಂದ್ರೆ ನಿಮ್ಮ ಮಾತನ್ನ ಶಕ್ತಿಗಳು ಕೇಳ್ತಾ ಇಲ್ಲ, ಅದರ ಕಂಟ್ರೋಲಿಂಗ್ ನಿಮ್ಮ ಹತ್ರ ಇಲ್ಲ. ನೀವು ಡ್ರೈವಿಂಗ್ ಮಾಡ್ತಾ ಇದ್ದೀರಿ, ಬ್ರೇಕ್ ಹಾಕಿದ ತಕ್ಷಣ ನಿಲ್ಬೇಕಲ್ವಾ ಗಾಡಿ. ಅದು ನಿಲ್ಲೋದೇ ಇಲ್ಲ ಅಂತಂದ್ರೆ ಆಕ್ಸಿಡೆಂಟ್ ಆಗಿಬಿಡ್ತದೆ. ಅದ್ಮೇಲೆ ನಿಮ್ಗೆ ಕಂಟ್ರೋಲಿಂಗ್ ಇಲ್ಲ ಅಂತ ಅರ್ಥ. ಆಹಾರ ಕಂಟ್ರೋಲ್ ಮಾಡಿಲ್ಲ ಅಂತಂದ್ರೆ ಏನಾಗ್ತದೆ? ಕಾಯಿಲೆ ಬಂದ್ಬಿಡ್ತದಲ್ವಾ. ಅದಕ್ಕಾಗಿ ಆ ಶಕ್ತಿಗಳು ನಿಮ್ಮ ಮಾತನ್ನ ಕೇಳ್ತಾ ಇದ್ದಾವ. ನೀವು ಹೇಳಿದಾಗದು ಬರೋದಿಲ್ಲ, ಆದ್ಮೇಲೆ ಬರುತ್ತೆ ಅಂದ್ಮೇಲೆ ಅವಾಗ ಪ್ರಯೋಜನ ಏನು? ಯಾವುದರ ಅವಶ್ಯಕತೆ ಯಾವಾಗಿದೆಯೋ ಆವಾಗಲೇ ತಾನೇ ಬೇಕಾಗ್ತದೆ. ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡೇನು ಪ್ರಯೋಜನ ಹೇಳಿ ನೋಡೋಣ. ಟ್ರೈನ್ ಬರೋಕ್ಕಿಂತ ಮೊದಲನೇ ಟಿಕೆಟ್ ತಗೊಳ್ಬೇಕಲ್ವಾ. ಅದಕ್ಕಾಗಿ ನೀವು ಆರ್ಡರ್ ಮಾಡಿದ್ರು ಕೂಡ ಯಾಕೆ ನಿಮ್ಮ ಎದುರುಗಡೆಗೆ ಶಕ್ತಿಗಳು ಬರ್ತಾ ಇಲ್ಲ ಹೇಳೋದನ್ನ ಚೆಕ್ ಮಾಡ್ಕೊಳ್ಳಿ ಆತ್ಮೀಯರೇ. ಕಾರಣ ಏನು? ಸದಾ ಕಾಲ ಬಾಬನ ಜೊತೆಲಿ ಇರೋದಿಲ್ಲ, ನಾನು ಹೇಳುವಂತ ಅಭಿಮಾನ ಇರ್ತದೆ. ಎರಡನೇದು ಬಾಬಾ ಹೇಳ್ತಾರೆ, ನೀವು ವಿಶ್ವದ ಮಹಾರಾಜನಾಗಬೇಕು ಅಂತ ಹೇಳ್ತೀರ, ಭವಿಷ್ಯದ 21 ಜನ್ಮ ರಾಜರಾಗಬೇಕು ಅಂತ ಬಿಟ್ಟು ಹೇಳ್ತೀರ ಅಲ್ವಾ. ಆದರೆ ರಾಜರು ಯಾವುದರ ಆಧಾರದ ಮೇಲೆ ಆಗ್ತೀರಿ? ಸಾಕಾರದಲ್ಲಿ ಮಮ್ಮಾರವರಿದ್ದಾಗ
ಮಕ್ಕಳು ಕೇಳ್ತಿದ್ರಂತೆ, ಅಮ್ಮ ಭವಿಷ್ಯದಲ್ಲಿ ನಾನೇನಾಗ್ಬೋದು ಚಿತ್ರ ಬಿಡಿಸ್ಕೊಡಿ ಅಂತ. ಹೇಳ್ತಾರೆ, ವರ್ತಮಾನ ಸಮಯದಲ್ಲಿ ಮಮ್ಮ ಅಂತೂ ಇಲ್ಲ, ನೀವು ಭವಿಷ್ಯದಲ್ಲಿ ಏನಾಗ್ತೀರಿ ಅಂತ ಹೆಂಗ್ ಗೊತ್ತಾಗ್ತದೆ? ನೀವು ರಾಜ್ಯಭಾರ ಮಾಡಬೇಕು ತಾನೆ. ಪ್ರಜೆಗಳು ಕೂಡ ಯಾರು? ಕರ್ಮೇಂದ್ರಿಯಗಳಲ್ವಾ, ರಾಜನ ಮಾತು ಕೇಳ್ಬೇಕಲ್ವಾ. ಅದಕ್ಕಾಗಿ ಮೊದಲು ಚೆಕ್ ಮಾಡ್ಕೊಡಿ, ನಿಮ್ಮ ಮನ ಬುದ್ಧಿ ಸಂಸ್ಕಾರ ನಿಮ್ಮ ಮಾತನ್ನ ಕೇಳ್ತಾ ಇದೆಯಾ? ನನ್ನ ಮಕ್ಕಳ ಹೆಚ್ಚಿನ ಸಮಯ ವ್ಯರ್ಥದಲ್ಲಿ ಹೋಗ್ತಾ ಇದೆ. ಹಾಗಾಗ್ಬಾರ್ದಿತ್ತು, ಹೀಗಾಗ್ಬಾರ್ದಿತ್ತು, ಹೀಗಾಗ್ಬೇಕಿತ್ತು, ಮನೆಯವ್ರು ಸರಿ ಇಲ್ಲ, ಮಕ್ಕಳು ಸರಿ ಇಲ್ಲ, ನೋವು ಬಂದಿದೆ, ಕಾಯಿಲೆ ಬಂದಿದೆ, ಸಮಸ್ಯೆ ಬಂದಿದೆ, ನಿದ್ರೆ ಬರ್ತಾ ಇದೆ. ಹೀಗೆ ವ್ಯರ್ಥದಲ್ಲಿ ತುಂಬಾ ಸಮಯವನ್ನು ನನ್ನ ಮಕ್ಕಳು ಏನ್ ಮಾಡ್ತಿದ್ದಾರೆ? ವೇಸ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಸಮರ್ಥದಲ್ಲಿ ಬನ್ನಿ. 1 ಸೆಕೆಂಡು, 1 ಮಿನಿಟ್ ಸಂಕಲ್ಪ, ಸಮಯ, ಶ್ವಾಸ, ಕರ್ಮ, ಕರ್ಮದ ಫಲನು ಕೂಡ ಎಂದೂ ಕೂಡ ವೇಸ್ಟ್ ಆಗಬಾರ್ದು. ಸದಾ ಸಫಲತೆಯಲ್ಲಿ ಇರಬೇಕು ಅಂತಂದ್ರೆ ಪ್ರತಿ ಸೆಕೆಂಡ್ ನಿಮ್ಮನ್ನ ಭಗವಂತ ಉಪಯೋಗ ಮಾಡ್ತಾ ಇರಬೇಕಾಗ್ತದೆ. ಅದಕ್ಕಾಗಿ ಸದಾ ಭಗವಂತನ ಜೊತೆಗೆ ಜೋಡಣೆ ಆಗಿರಬೇಕು, ಸದಾ ಕಾಲ ಸಂಪಾದನೆ ಆಗ್ತಾ ಇರಬೇಕು, ನಿಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇರಬೇಕು. ಅದಕ್ಕಾಗಿ ನಿಮ್ಮ ಮನಬುದ್ಧಿ ಸಂಸ್ಕಾರವನ್ನು ಕೇಳ್ಕೊಳ್ಳಿ. ರಾಜಯೋಗಕ್ಕಂತ ಕುಂತಿರ್ತೀರ, ಅಮೃತ ವೇಳೆಗಂತ ಕೂತ್ಕೊಂಡಿರ್ತೀರ, ಶಕ್ತಿ ಪ್ರವಾಹ ಆಗೋದೇ ಇಲ್ಲ, ನಿದ್ರೆ ಬರ್ತಾ ಇರ್ತದೆ. ಬಾಬಾ ಅಳಿಯ ಹಿಂಗ್ ಮಾಡ್ತಾರೆ, ಸೊಸೆ ಹಿಂಗ್ ಮಾಡ್ತಾರೆ, ಮಗಳು ಹಿಂಗ್ ಮಾಡ್ತಾರೆ, ಹೊಟ್ಟೆ ನೋವಿದೆ, ತಲೆನೋವಿದೆ, ಆ ಕೆಲಸ ಆಗಿಲ್ಲ, ಈ ಕೆಲಸ ಆಗಿಲ್ಲ. ಬಾಬಾ ಹೇಳ್ತಾರೆ, ನನ್ನ ಮಕ್ಕಳು ರಾಮಾಯಣ ಮಹಾಭಾರತ ಶುರು ಮಾಡ್ಬಿಡ್ತಾರ, ಕಥೆಗಳನ್ನ ಶುರು ಮಾಡ್ಬಿಡ್ತಾರಂತೆ. ಇದು ವಾಕ್ಯನೂ ಕೂಡ ಮುರ್ಲಿಯಲ್ಲೇ ಇದೆ. ಬಾಬಾ ಹೇಳ್ತಾರೆ, ಇದನ್ನೆಲ್ಲ ರಾಮಾಯಣ ಮಹಾಭಾರತ ಹೇಳಲಿಕ್ಕೆ ನಿಮ್ಮನ್ನು ಕುರಿಸಿರೋದು. ಹಾಗೆ ಹೇಳಿದ್ರೆ ಸಂಪಾದನೆ ಆಗತ್ತಾ? ಇಲ್ವಲ್ಲ. ಮನಸ್ಸು ಬಾಬಾನಲ್ಲಿ ಇಡಬೇಕು, ಶಕ್ತಿ ಪ್ರವಾಹ ಆಗ್ಬೇಕು ವಿಶ್ವದೆಲ್ಲ ಕಡೆಗೆ. ಹಾಗೆ ನಿರಂತರವಾಗಿ ಕನಸಲ್ಲಿ ನನಸಲ್ಲಿ ಸದಾ ಕಾಲ ನಿರಂತರವಾದಂಥ ಸೇವೆ ನಡೀತಾ ಇರಬೇಕು. ಓಕೆ, ಮಕ್ಕಳು ಇದನ್ನೆಲ್ಲ ಕೇಳ್ಬಿಟ್ಟು, ಬಾಬಾ ಅಂತಿಮ ಸಮಯದಲ್ಲಿ ಬೇಹದ್ದಿನ ವೈರಾಗ್ಯ ಬರುತ್ತಲ್ವಾ, ಸಂಪಾದನೆ ಮಾಡಿದ ಹೊರಟೋಯ್ತು, ಮಕ್ಕಳ ಮಾತು ಕೇಳ್ತಾ ಇಲ್ಲ, ಮನೆಯವ್ರ ಮಾತು ಕೇಳ್ತಾ ಇಲ್ಲ, ಎಲ್ಲ ಹೊರಟೋಯ್ತು ಅಂದಾದ್ಮೇಲೆ ಅವಾಗ ಏನಾಗುತ್ತೆ? ಬಾಬಾ ಅಂತ ಓಡ್ತಾನೆ. ಬಾಬಾ ಹೇಳ್ತಾರೆ, ಅಂತಿಮ ಸಮಯದಲ್ಲಿ ಮಾಡಿದಾಗ ಸ್ವಲ್ಪ ಸಮಯ ಮಾತ್ರ ಇರ್ತದಲ್ವಾ, ಅವಾಗ ರಾಜರು ಸ್ವಲ್ಪ ಸಮಯದಲ್ಲೇ ಇರ್ತಿರಲ್ವಾ ನೀವು. ನಿರಂತರವಾಗಿರಬೇಕು, ತುಂಬಾ ಸಮಯದಲ್ಲಿ ಇರಬೇಕು ಅಂತಂದ್ರೆ ಮಕ್ಕಳೇ ನಿರಂತರ ಅಭ್ಯಾಸವನ್ನ ನೀವು ಮಾಡಬೇಕಾಗ್ತದೆ. ನೋಡಿ, ಯಾವುದೋ ಒಂದು ಸಂದರ್ಭದಲ್ಲಿ ಕಾರಣಾಂತರದಿಂದ 500 ಕಿಲೋಮೀಟರ್ 600 ಕಿಲೋಮೀಟರ್ ನೀವು ಡ್ರೈವಿಂಗ್ ಮಾಡಬೇಕಾದಂತ ಅನಿವಾರ್ಯತೆ ಬಂತು ಅಂತ ತಿಳ್ಕೊಳ್ಳಿ. ನೀವು ಬರೀ ನಿಮ್ಮ ಊರಲ್ಲಿ 20-30 ಕಿಲೋಮೀಟರ್ ಓಡಿಸ್ತಾ ಇದ್ದೀರಾ ಕಾರನ್ನ. ಒಂದೇ ದಿನಕ್ಕೆ 500-600 ಕಿಲೋಮೀಟರ್ ಓಡಿಸ್ಬೇಕು ಅಂದ್ರೆ ಕಷ್ಟ ಆಗ್ಬಿಡ್ತದೆ ನಿಮ್ಗೆ ಅಲ್ವಾ. ಇವತ್ತು 30 ಕಿಲೋಮೀಟರ್ ಓಡಿಸ್ತೀವಿ, ನಾಳೆ 40, ಆಮೇಲೆ 50, 60, ಹೀಗೆ ಜಾಸ್ತಿ ಮಾಡ್ತಾ 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 ಹೋದಾಗ, ಅನುಭವ ಜಾಸ್ತಿ ಆದಾಗ 400-500 ಕಿಲೋಮೀಟರ್ ಡ್ರೈವಿಂಗ್ ಮಾಡೋದು ನಿಮ್ಗೆ ಕಷ್ಟ ಅಂತ ಅನ್ಸೋದಿಲ್ಲ. ನೀವೊಬ್ರು ಅಡಿಗೆ ಮಾಡ್ತಾ ಇದ್ರಿ, 2 ಜನರಿಗೆ ಮಾಡಿದ್ರಿ, 5 ಜನರಿಗೆ ಮಾಡಿದ್ರಿ, 10 ಜನರಿಗೆ ಮಾಡಿದ್ರಿ, 50 ಜನರಿಗೆ ಮಾಡಿದ್ರಿಂದ ಮಾಡ್ಬೋದು ಒಳ್ಳೆವಂತ ಒಂದು ಧೈರ್ಯ ಬರುತ್ತಲ್ವಾ. ಜ್ಞಾನ ಹೇಳ್ಬೇಕಾದ್ರೆ ಒಬ್ರಿಗೆ ಜ್ಞಾನ ಹೇಳಿದ್ವಿ, 4 ಜನರಿಗೆ ಹೇಳ್ದೆ, 50 ಜನರಿಗೆ ಹೇಳ್ದೆ, ಈಗ ಹೇಳುವಂತ ಶಕ್ತಿ ನಮ್ಮಲ್ಲಿ ಇದೆ ಅಂತ ಧೈರ್ಯ ಬರುತ್ತಲ್ವಾ. ಅಂದ್ರೆ ಯಾವುದೇ ಕಾರ್ಯಕ್ಕೆ ನಿಮ್ಗೊಂದು ಧೈರ್ಯ ಬೇರಬೇಕು, ಒಂದು ಅನುಭವ ಬೇಕಲ್ವಾ. ತುಂಬಾ ಸಮಯದಿಂದ ಆ ಕಾರ್ಯವನ್ನ ಮಾಡ್ಬೇಕಲ್ವಾ, ಅವಾಗ ತಾನೇ ಹೇಗೆ ಮಾಡ್ಲಿಕ್ಕೆ ಬರುತ್ತೆ ಅಂತ ಗೊತ್ತಾಗತ್ತೆ. 5,000 ವರ್ಷ ವಿಶ್ವವನ್ನ ಆಳಬೇಕು, 2,500 ವರ್ಷ ರಾಜರಾಗಬೇಕು ಅಂದ್ರೆ ಮೊದಲು ಸಂಗಮ ಯುಗದಲ್ಲಿ ಅಟ್ಲೀಸ್ಟ್ ಮನಬುದ್ಧಿ ಸಂಸ್ಕಾರದ ಮೇಲಾದ್ರೂ ನೀವು ರಾಜ್ಯಭಾರ ಮಾಡ್ಬೇಕಲ್ವಾ. ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಮನ ಬುದ್ಧಿ ಎಷ್ಟು ಸಮಯ ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ತದೆ. ಅಣ್ಣವ್ರೆ, ಮನಸ್ಸು ಪರಂಧಾಮದಲ್ಲಿ ಇರೋದೇ ಇಲ್ಲ, ಆ ಕಡೆ ಈ ಕಡೆ ಓಡ್ತಾ ಇರ್ತದೆ. ಯಾಕೆ? ಅದಕ್ಕೆ ಬೇಕಾಗಿರೋದನ್ನು ಕೊಡೋದಿಲ್ವಲ್ಲ ನೀವು. ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಡಿ, ಗಂಟೆ ಗಟ್ಟಲೆ ಕುತ್ಕೊಂಡ್ಬಿಡ್ತದೆ ಅಲ್ವಾ. ಬುಕ್ ಕೊಟ್ಬಿಡಿ, ನಿದ್ದೆ ಬಂದ್ಬಿಡ್ತದೆ, ಹೊಟ್ಟೆ ನೋವು ಅಂತ ಹೇಳ್ತಾ ಇರ್ತದೆ ಅಲ್ವಾ. ಹಾಗೆ ಆತ್ಮಕ್ಕೆ ಸಫಲತೆ ಸಿಗ್ತಾ ಇದ್ರೆ ಆತ್ಮೀಯರೇ, ಎಂದೂ ಕೂಡ ಅದು ಅಲ್ಲಿಂದ ಕೆಳಗಡೆ ಇಳಿಯೋದಿಲ್ಲ. ಅದಕ್ಕೆ ಚೆಕ್ ಮಾಡ್ಕೊಳ್ಳಿ, ಮನಸ್ಸು ಬುದ್ಧಿ ನೀವು ಇಷ್ಟಪಟ್ಟಷ್ಟು ಸಮಯ ಅಲ್ಲಿರತ್ತ. ಅದರ ಆಧಾರ ಮೇಲೆ ನಿಮ್ಗೆ ನೀವು ಚೆಕ್ ಮಾಡ್ಕೊಳ್ಳಿ, ನಿರಂತರವಾಗಿ ನಿಮ್ಮ ಮನ ಬುದ್ಧಿ ಸಂಸ್ಕಾರ ನಿಮ್ಮ ಕಂಟ್ರೋಲಲ್ಲಿ ನೀವು ಹೇಳ್ದಂಗೆ ಕೇಳ್ತಾ ಇದೆಯಾ,
ನೀವ್ ಹೇಳ್ದಂಗೆ ಕೇಳ್ತಿದೆ ಅಂತ ಮಾತ್ರಕ್ಕೆ ಏನು ಎಲ್ಲಿ ಬೇಕೋ ಅಲ್ಲಿ ಇಡೋದಲ್ಲ. ಭಗವಂತನಲ್ಲಿ ಮನಸ್ಸನ್ನು ಇಟ್ಬಿಟ್ಟು ಶಕ್ತಿ ಪ್ರವಾಹ ಆಗಿದ್ದು ಗೊತ್ತಾಗ್ಬೇಕು ನಿಮ್ಗೆ. ಸಮಸ್ಯೆ ಪರಿಹಾರ ಆಗಿದ್ದು ಗೊತ್ತಾಗ್ಬೇಕು. ಸಫಲತೆ ಸಿಗಬೇಕು, ಖುಷಿ ಸಿಗಬೇಕು, ಆನಂದ ಸಿಗಬೇಕು, ಸಂಪಾದನೆ ಆಗ್ತಾ ಇರಬೇಕು, ನೆಕ್ಸ್ಟ್ ಲೆವೆಲ್ ಹೋಗ್ಬೇಕು. ಇದು ನಿರಂತರವಾಗಿ ಆಗ್ತಿದೆ ಅಂತಂದ್ರೆ ನೀವು ರಾಜರು. ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆ ರಾಜನ ಜೊತೆಯಲ್ಲಿ ಪರಿವಾರದಲ್ಲಿ ಬರುವಂಥವ್ರು. ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆ ಶ್ರೀಮಂತ ಪ್ರಜೆಗಳು. ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂತಂದ್ರೆ ಸಾಧಾರಣ ಪ್ರಜೆಗಳು. ಇನ್ನೂ ಸ್ವಲ್ಪ ಕಡಿಮೆ ಇದೆ ಅಂದ್ರೆ ನೌಕರರು, ಚಾಕರರು. ಕುತ್ಕೊಂಡಾಗ ಯೋಗ ಆಗೋದೇ ಇಲ್ಲ, ಜುಟ್ಕ ಹೊಡಿತಾನೆ ಇರ್ತದೆ, ಸುಸ್ತು ಆಗ್ತಾನೆ ಇರ್ತದೆ ಅಂತಂದ್ರೆ ನೀವು ಚಾಂಡಾಲರು ಅಂತ ತಿಳ್ಕೊ. ನಿಮ್ಮನ್ನು ನೀವು ಚೆಕ್ ಮಾಡ್ಕೊಂಡು ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಕುಂತ ತಕ್ಷಣ ಅನ್ನೋದು ಏನೋ ನಿದ್ದೆ ಬಂದ್ಬಿಡ್ತದೆ. ಯಾಕೆ? ಬಾಬಾ 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 ಹೇಳ್ತಾ ಇರ್ತಾರೆ, ಅದು ಜ್ಞಾನ ಇಲ್ಲ, ಸ್ವಾರ್ಥ ಇದೆ, ವೈಯಕ್ತಿಕ ವಿಷಯ ಇದೆ. ಬಾಬಾ ಹೇಳ್ತಾರೆ ಕೋಟಿಗಳಲ್ಲಿ ಯಾರೋ ಒಬ್ರು ಅಂತ ವಿಕರ್ಮಗಳನ್ನ ಮಾಡಿರ್ತಾರೆ, ಅದಕ್ಕೆ ಅವರು ಕುತ್ಕೊಂಡ ತಕ್ಷಣದಲ್ಲಿ ನಿದ್ದೆ ಬರುತ್ತೆ. ಇನ್ನೊಂದು ಆದ್ಮೇಲೆ ನಿದ್ದೆ ಬರ್ಲಿಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ದಿನದಲ್ಲಿ ನಾವು ಮಾಡಿರುವಂತ ಕರ್ಮದಲ್ಲಿ ಜನರ ಆಶೀರ್ವಾದ ಪಡ್ಕೊಂಡಿಲ್ಲ ಅಂತಂದ್ರೆ ಅದು ನಿಮಗೆ ನಿದ್ರೆ ಕಡೆ ಹೋಗ್ಬಿಡ್ತದೆ ಮನಸ್ಸು. ನಾವು ಸಾಧನೆ ಮಾಡೋದ್ರ ಜೊತೆಗೆ ಲೌಕಿಕ ಅಲೌಕಿಕದಲ್ಲೂ ಕೂಡ ಒಳ್ಳೆ ಕರ್ಮವನ್ನ ಮಾಡಿಬಿಟ್ಟು ಜನರ ಆಶೀರ್ವಾದವನ್ನ ಪಡ್ಕೊಳ್ಬೇಕಾಗ್ತದೆ. ಅದಕ್ಕಾಗಿ ವರ್ತಮಾನ ಸಮಯದ ಸ್ವರಾಜ್ಯ ಅಧಿಕಾರಿ. ನಿಮ್ಮ ಮನಬುದ್ಧಿ ಸಂಸ್ಕಾರಗಳು ನೀವು ಹೇಳಿರುವಂತ ರೀತಿಯಲ್ಲಿ ಈಶ್ವರೀಯ ಸೇವೆಯಲ್ಲಿ ಎಷ್ಟು ನಿರಂತರವಾಗಿ ಕಾರ್ಯೋನ್ಮುಖವಾಗಿರ್ತವೆ, ಅದರ ಆಧಾರದಲ್ಲಿ ನಿಮ್ಮ ಪೋಸ್ಟನ್ನ ನೀವೇ ನಿರ್ಣಯವನ್ನ ಮಾಡಿ. ಬಾಬಾ ನಿಮ್ಮ ಕೈಲಿ ಕೊಟ್ಟುಬಿಡಿ. ಓಕೆ, ಅದಕ್ಕಾಗಿ ಈ ದಿನ ಅಂತಂದ್ರೆ ಬಾಬಾ ಹೇಳ್ತಾರೆ ಸಮರ್ಥಿ ದಿನ. ಏನು ಸಮರ್ಥತೆ? ವರ್ತಮಾನ ಸಮಯದ ಅನುಸಾರ ಯಾವುದರ ಅವಶ್ಯಕತೆ ಇದೆ ಮಕ್ಕಳೇ? ವರ್ತಮಾನ ಸಮಯದಲ್ಲಿ ನಿಮ್ಗೆ ಗೊತ್ತು, ಜಡಚಿತ್ತಗಳ ಎದುರುಗಡೆ, ದೇವಸ್ಥಾನಗಳಲ್ಲಿ ಮೂರ್ತಿ ಎದುರುಗಡೆಗೆ, ಮನೆಯಲ್ಲಿ ಫೋಟೋ ಎದುರುಗಡೆಗೆ ಎಷ್ಟು ಜನ ಬೊಬ್ಬೆ ಹೊಡಿತಾ ಇದ್ದಾರೆ, ಕೂಗ್ತಾ ಇದ್ದಾರೆ, ಅಳತಾ ಇದ್ದಾರೆ, ಭಗವಂತ ದುಃಖವನ್ನ ದೂರ ಮಾಡು ಅಂತ ಕೂಗ್ತಾ ಇದ್ದಾರಲ್ವಾ? ಹಾಸ್ಪಿಟ್ಲಲ್ಲಿ ಡಾಕ್ಟರ್ ಬರೋ ಮೊದಲು ಡಾಕ್ಟರ್ ಬಂದಿಲ್ಲ ಅಂತ ತಿಳ್ಕೊಳ್ಳಿ, ಕ್ಯೂ ಇರುತ್ತೆ. ನೀವು ಬೆಂಗಳೂರಿನಲ್ಲಿ ನಿಮಾನ್ಸ್ ಅಂತ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಬೆಳಗ್ಗೆ 3-4 ಗಂಟೆಗೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅಷ್ಟು ಅವಶ್ಯಕತೆ ಇದೆ. ಡಾಕ್ಟರ್ ಸಿಗೋದು 12-1 ಗಂಟೆ ಆಗಿಬಿಡ್ತದೆ. ಕ್ಯೂನಲ್ಲಿ ನಿಂತ್ಕೊಂಡು ನೀವು ನಂಬರ್ ತೆಗೆದುಕೊಂಡು ಆಮೇಲೆ ಯಾವುದೋ ಒಂದು ಕೌಂಟ್ರಿಗೆ ಹೋಗಿ ಅಲ್ಲಿ ಅವ್ರು ನಿಮ್ಮನ್ನೆಲ್ಲ ಏನ್ ಮಾಡ್ತಾರೆ, ಕೌನ್ಸಿಲಿಂಗ್ ಮಾಡಿ ಎಲ್ಲಾ ಮಾಡಿ ಮೇನ್ ಡಾಕ್ಟರ್ ಹತ್ರ ಹೋಗ್ಬೇಕು, ಕೆಲವೊಂದ್ಸರಿ 2-3 ಗಂಟೆ ಆಗ್ಬಿಡ್ತದೆ. ಯಾಕಂದ್ರೆ ಅಷ್ಟೆಲ್ಲ ಜನ ಕ್ಯೂನಲ್ಲಿ ಇದ್ದಾರಲ್ವಾ, ಆ ರೀತಿ ಮೆಂಟಲ್ ಟೆನ್ಷನ್ ಇರೋರು ಇದ್ದಾರೆ. ಹಾಗೆ ಬಾಬಾ ಹೇಳ್ತಾರೆ, ಆ ರೀತಿ ಇರುವಂತ ಆತ್ಮಗಳ ಸಮಸ್ಯೆಯನ್ನ ಪರಿಹಾರ ಮಾಡೋರು ಯಾರು? ನಿರಾಕಾರ ರೂಪದಲ್ಲಿ ಭಗವಂತನನ್ನ ಮೇದಗಡೆ ಅವರು ಬೇಡಿಕೆ ಏನು ಇಡ್ತಾ ಇದ್ದಾರೆ, ಭಗವಂತನ ಶಕ್ತಿಯ ಮೂಲಕ ಅದು ಪರಿಹಾರ ಆಗ್ಬೇಕು ಅಂತಂದ್ರೆ ನೀವೇ ನಿಮಿತ್ತವಾಗ್ಬೇಕಲ್ವಾ? ಹಾಸ್ಪಿಟಲ್ ಜನ ನಿಂತಿದ್ದಾರೆ, ಡಾಕ್ಟರ್ ಹಾಸ್ಪಿಟ್ಲಿಗೆ ಹೋಗೇ ಇಲ್ಲ ಅಂತಂದ್ರೆ, ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಕಾಯಿಲೆ ಗುಣ ಆಗೋದು ಹೇಗೆ ಹೇಳಿ ನೋಡೋಣ? ಹಾಗೆ ನಿಮ್ಮ ಮನಸ್ಸನ್ನು ಕೂಡ ಪರಮಾತ್ಮನ ಕೈಲಿ ಕೊಟ್ಟಿಲ್ಲ, ಪರಮಾತ್ಮನ ಶಕ್ತಿ ಪ್ರವಾಹ ಆಗ್ತಾ ಇಲ್ಲ ಅಂತಂದ್ರೆ ಸಮಸ್ಯೆ ಪರಿಹಾರ ಹೇಗಾಗತ್ತೆ? ಅದಕ್ಕಾಗಿ ಭಗವಂತ ಹೇಳ್ತಾರೆ, ಆ ಶಕ್ತಿಗಳು ಏನಾಗ್ತಾ ಇದ್ದಾವೆ ಅಂತಂದ್ರೆ ಲೀಕ್ ಆಗ್ತಾ ಇದ್ದಾವೆ ಅಂತ ಹೇಳ್ತಿದ್ದಾರೆ. ಎಲ್ಲಿ ಲೀಕ್ ಆಗ್ತಾ ಇದೆ? ನಮ್ಮ ಮಕ್ಕಳಿಗೆ ಮನಸ್ಸು ಬರ್ತಾರಂತೆ, ಬಾಬಾ ಸೇವೆ ಮಾಡಿ ಮಾಡಿ ಮನೆ ಕೆಲಸ ಮಾಡ್ಬಿಟ್ಟು ಸುಸ್ತಾಗ್ಬಿಟ್ಟಿದೆ, 1 ವಾರ ಟೂರ್ ಮಾಡ್ಕೊಂಡು ಬಂದ್ಬಿಡ್ತೀವಿ. 1 ವಾರ ಹೋಯ್ತಾ ಢಮಾರ್ ಸ್ಥಿತಿ ಎಲ್ಲ ಡೌನ್ ಮಾಡ್ಕೊಂಡು ಬಂದ್ಬಿಡೋದು, ಊರು ಸುತ್ತಲಿಕ್ಕೆ ಹೋಗೋದು. ವರ್ತಮಾನ ಸಮಯದಲ್ಲಿ ಹೊಸ ಸ್ಟೈಲ್ ಶುರು ಆಗ್ಬಿಟ್ಟಿದೆ. ಏನು? ಬಾಬಾನ ಮಿಲ್ನದ ಜೊತೆಗೆ ಅಯೋಧ್ಯ, ಕಾಶಿ ಎಲ್ಲ ಸುತ್ತಾಕೊಂಡ್ ಬರತ್ತೆ. ಅದಕ್ಕೆ ಬೇಗ 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 ನಾವು ರಿಜಿಸ್ಟ್ರೇಷನ್ ಮಾಡಿಸ್ಬಿಡ್ತೀವಿ. ಕುಂಭಮೇಳಕ್ಕೆ ಎಷ್ಟೆಲ್ಲ ಜನ ಹೋಗ್ತಾ ಇದ್ದಾರೆ, ಹೌದು ತಾನೆ? ಆ ಕುಂಭಮೇಳಕ್ಕೆ ಈಶ್ವರಿ ಸೇವೆಗೋಸ್ಕರ ಹೋಗೋ ತಪ್ಪಿಲ್ಲ ಅಲ್ವಾ? ಬಟ್ಟಿಗಳಿಗೆ ಕರೆದ್ರೆ ಅವ್ರಿಗೆ ಟೈಮ್ ಇರೋದಿಲ್ಲ, ಕೂರ್ಸುತ್ತಲಿಕ್ಕೆ ಟೈಮ್ ಇರ್ತದೆ. ಇದು ನಮ್ಮ ಮನೋಸ್ಥಿತಿ. ಕಾರಣ ಏನು? ಯೋಗದಲ್ಲಿ ಕೂತ್ಕೊಂಡಾಗ ಯೋಗದ ಅನುಭವ ಆಗೋದಿಲ್ಲ, ಸೀರಿಯಸ್ನೆಸ್ ಇಲ್ಲ. ಸರಿ, ಮಕ್ಕಳ ಮದುವೆ ಮಾಡಬೇಕು, ವೆರೈಟಿ ಊಟ ತಿಂಡಿ ಮಾಡಬೇಕು, ಮಾರ್ಕೆಟಲ್ಲಿ ಡಿಸ್ಕೌಂಟ್ ಇದೆ, ಶಾಪಿಂಗಿಗೆ ಹೋಗ್ಬೇಕು ಅಲ್ವಾ? ಹೀಗೆ ಲೌಕಿಕ ಕಾರ್ಯದಲ್ಲಿ, ಇಂದ್ರಿಯ ಸುಖದಲ್ಲಿ, ನೋಡೋದು, ಕೇಳೋದು, ತಿನ್ನೋದು, ಬಟ್ಟೆ ಹಾಕೊಳ್ಳೋದು, ಬಂಗಾರ, ಶೃಂಗಾರ, ಇದರಲ್ಲಿ ಏನಾಗಿದೆ, ಸಮಯ ವೇಸ್ಟ್ ಆಗ್ತಾ ಇದೆ ಮಕ್ಕಳೇ ಅಂತ ಹೇಳ್ತಿದ್ದಾರೆ.
ಅದಕ್ಕಾಗಿ ಉಳಿತಾಯವನ್ನ ಮಾಡಿ, ವ್ಯರ್ಥ ಸಮಯವನ್ನ, ಸಂಕಲ್ಪವನ್ನ ಉಳಿತಾಯ ಮಾಡ್ತಾ ಹೋಗಿ ಮಕ್ಕಳೇ. 40% ಇರೋದು 20% ಆಗ್ತಾನೆ, 20% ಇರೋದು 10% ಆಗ್ತಾನೆ. ಒಂದೇ ಸಲ ಆಗ್ತಿತ್ತು. ನಿಧಾನಕ್ಕೆ ವ್ಯರ್ಥವನ್ನ ಕಡಿಮೆ ಮಾಡ್ತಾ ಹೋಗಿ ಆತ್ಮೀಯರೇ. ಇಲ್ಲ ಅಂತಂದ್ರೆ ತಕ್ಷಣದಲ್ಲಿ ವಿಶ್ವ ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಅದಕ್ಕಾಗಿ ಏನು ಲೀಕೇಜ್ ಆಗ್ತಾ ಇದೆ, ರಾಜಯೋಗದಲ್ಲಿ ಕುತ್ಕೊಂಡಾಗಲೂ ಕೂಡ ಸೇವೆ ಬಗ್ಗೆ ಯೋಚನೆ, ಮನೆ ಕೆಲಸದ ಬಗ್ಗೆ ಯೋಚನೆ, ಅದೆಲ್ಲ ಇದ್ದಾಗ ವ್ಯರ್ಥವಾಗಿ ಹೋಗ್ತಾ ಇದೆ ಭಗವಂತನ ಶಕ್ತಿ. ನೀರು ವೇಸ್ಟ್ ಆಗಿ ಹೋಗ್ಬಿಟ್ಟು ಏನಾಗ್ಬಿಡ್ತು, ಏನು ಪ್ರಯೋಜನ ಇಲ್ವಲ್ಲ, ಉಪಯೋಗ ಮಾಡ್ಕೊಳ್ಬೇಕಲ್ವಾ. ಅದಕ್ಕಾಗಿ ಸಂಗಮ ಯುಗದ ಪ್ರತಿಯೊಂದು ಕ್ಷಣನೂ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಬಾಬಾ. ಬ್ರಹ್ಮ ಬಾಬಾನು ಏನ್ ಮಾಡ್ತಿದಾರಂತೆ, ಪ್ರತಿದಿನ ರಾತ್ರಿ ದರ್ಬಾರ್ ಮಾಡ್ತಿದ್ರು. ಯಾರನ್ನ? ದಾದಿಯವರನ್ನ ಅಣ್ಣಂದಿನ ಕರೆದ್ಬಿಟ್ಟು ನೀನು ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಅವರಿಗೆಲ್ಲ ಹೇಳ್ತಿದ್ದು. ತನ್ನ ಮನಬುದ್ಧಿ ಸಂಸ್ಕಾರದ ಮೇಲೆ ದರ್ಬಾರ ಮಾಡ್ತಿದ್ದ. ಇವತ್ತ್ಯಾಕೆ ಮನಸ್ಸು ಹೋಯ್ತು, ಬೇಕರಿಯಲ್ಲಿ ಜಾಮೂನ್ ನೋಡಿದ ತಕ್ಷಣ ತಿನ್ಬೇಕು ಅಂತ ಅನ್ಸುತ್ತೆ ಕೆಲವರಿಗೆ ಅಲ್ವಾ. ದಾರಿಯಲ್ಲಿ ಒಳ್ಳೆ ಸೀರೆ ಅಂಗಡಿ ನೋಡಿದ ತಕ್ಷಣ ಯಾವ್ದಾದ್ರು ಸೀರೆ ಬಂದಿದೆಯಾ ನೋಡೋಣ ಅಂತ ಆ ಕಡೆ ಮನಸ್ಸು ಎಳಿತಾಳ. ಯಾರ್ದು ಊರ್ ಸುದ್ದಿ ಮಾತಾಡ್ತಿದ್ರೆ, ಹೌದು ಏನಪ್ಪ ಊರ್ ಸುದ್ದಿ ಕೇಳೋಣ, ಈಶ್ವರಿ ಪರಿವಾರದಲ್ಲಿ ಏನಾಗಿದೆ, ಸೆಂಟರ್ ನಲ್ಲಿ ಏನಾಗಿದೆ, ಯಾರು ಬಂದಿದ್ದಾರೆ ಯಾರು ಹೋಗಿದ್ದಾರೆ, ಈ ಆಸಕ್ತಿ ಬಂದ್ಬಿಡ್ತದೆ ಅಲ್ವಾ. ಹಾಗೆ ನಿಮ್ಮ ಮನಸ್ಸು ಯಾವ ಕಡೆಗೆ ಹೋಗ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ ಅಂತ ಬಾಬಾ ಹೇಳ್ತಿದ್ದಾರೆ. ಅದನ್ನೆಲ್ಲ ನೀವೇನ್ ಮಾಡ್ಬೇಕು, ಸ್ಟಾಪ್ ಮಾಡಬೇಕು. ಮನ ಬುದ್ಧಿ ಸಂಸ್ಕಾರದ ಮೇಲೆ ಸಂಪೂರ್ಣವಾಗಿ ಕಂಟ್ರೋಲಿಂಗ್ ಪವರ್ ಅನ್ನ ಏನ್ ಮಾಡ್ಬೇಕಾಗ್ತದೆ, ಇಟ್ಕೊಳ್ಬೇಕಾಗ್ತದೆ. ನೋಡಿ, ಉದಾಹರಣೆಗೆ ನೀವು ಬಾಬನ ಮಗು ಆಗಿದ್ದೀರಿ, ಎಲ್ಲೋ ಟೂರಿಗೆ ಹೋಗ್ಬೇಕು ಅಂತ ತಿಳ್ಕೊಳ್ಳಿ. ಟೂರಿಗೆ ಹೋಗ್ಬೇಕು ಅಂತ ಮನೆಯಿಂದನೇ ಎಲ್ಲ ಊಟ ತಿಂಡಿ ತಗೊಂಡೋಗ್ಬೇಕಲ್ವಾ. ನಿಮ್ಮ ಬ್ಯಾಗಲ್ಲಿ ಊಟ ತಿಂಡಿ ಇದೆ ಅಂತಂದ್ರೆ ಅಕ್ಕಪಕ್ಕದಲ್ಲಿ ಎಷ್ಟು ಬೇಕಾದ್ರೂ ದೊಡ್ಡ ಹೋಟೆಲ್ಗಳಿರ್ಲಿ, ನಿಮ್ಗೇನು ಸಂಬಂಧನೇ ಇಲ್ವಲ್ಲ, ನಿಮ್ಗೆ ಅದು ಬೇಕಾಗಿಲ್ಲವಲ್ಲ. ನೀವ್ ಯಾವಾಗ ಊಟ ತಿಂಡಿ ಮಾಡ್ಬೇಕು, ಎಲ್ಲೋ ಮಧ್ಯದಲ್ಲಿ ನಿಲ್ಲಿಸಿದ್ರಿ, ಪ್ಲೇಟ್ ತಗೊಂಡ್ರಿ, ಊಟ ತಿಂಡಿ ಮಾಡಿದ್ರಿ, ಮುಂದೆ ಹೋದ್ರಿ. ಯಾವಾಗ ನಿಮ್ಮಲ್ಲಿ ಅದಿಲ್ಲ, ಈ ಹೋಟೆಲಲ್ಲಿ ನಿಲ್ಸೋಣವಾ, ಆ ಹೋಟೆಲಲ್ಲಿ ನಿಲ್ಸೋಣವಾ, ಚೆನ್ನಾಗಿರೋದು ಎಲ್ಲಿದೆ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಅಲ್ವಾ. ಹಾಗೆ ನಿಮ್ಮ ಗುರಿ, ಉದ್ದೇಶ, ಲಕ್ಷ್ಯ ಸ್ಪಷ್ಟವಾಗಿದ್ರೆ ನಿಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಿಮ್ಮ ಕರ್ಮೇಂದ್ರಿಯದವನ್ನ ಚೆಕ್ ಮಾಡಿ ಮಕ್ಕಳೇ. ಸದಾ ಕಾಲ ಈಶ್ವರಿಯ ಸೇವೆಯಲ್ಲಿ ನಿಮ್ಮ ಮನಸ್ಸು ಇರುತ್ತಾ, ಸ್ವರಾಜ್ಯಾಧಿಕಾರಿಗಳಾಗಿದ್ದೀರಾ. ತಾವ್ ಹೇಳ್ತಾರೆ, ಕೆಲವೊಂದ್ಸಲ ಮಕ್ಕಳು ಒಳ್ಳೆ ಯೋಗ ಮಾಡ್ತಿರ್ತಾರಂತೆ, ಕೆಲವೊಂದ್ಸಲ ಮಂಕಾಗ್ಬಿಡ್ತಾರೆ. ಕೆಲವೊಂದು ಸೆಕೆಂಡ್, ಕೆಲವೊಂದು ನಿಮಿಷ, ಕೆಲವೊಂದು ಗಂಟೆ, ಕೆಲವೊಂದು ದಿನ. ಹೇಗೆ? ಅದಕ್ಕೆ ಬಾಬಾ ಸುಂದರ ಉದಾಹರಣೆ ಹೇಳ್ತಾರೆ. ಮಕ್ಕಳೇ, ನೀವು ಸ್ನಾನಕ್ಕೆ ಹೋಗಿದ್ದೀರಿ ಅಂತ ತಿಳ್ಕೊಳ್ಳಿ, ಸರಿ. ಅಲ್ಲೊಂದು ಕನ್ನಡಿ ಇದೆ, ಸರಿ. ಬಿಸಿನೀರಿಂದ ಸ್ನಾನ ಮಾಡಿ, ಸರಿನಾ? ಸ್ನಾನ ಮಾಡಿ ಆದ ಮೇಲೆ ಕನ್ನಡಿ ನೋಡಿ. ಕನ್ನಡಿಯಲ್ಲಿ ಏನಾಗ್ತದೆ, ಅದ ಮೇಲೆ ಸಣ್ಣಗೆ ನೀರು ಕುಂತಿರ್ತದೆ ಅಲ್ಲ, ಹೊಗೆ ಅಥವಾ ಇಬ್ಬನಿ ಟೈಪ್ ಏನಾಗಿರ್ತದೆ, ಕುತ್ಕೊಂಡಿರ್ತದೆ. ಅದು ಕುತ್ಕೊಂಡಾಗ ನೀವು ಕನ್ನಡಿ ನೋಡ್ತಾ ಇರ್ತೀರಾ, ನಿಮ್ಮ ಮುಖ ಸ್ಪಷ್ಟವಾಗಿ ಕಾಣೋದಿಲ್ಲ. ಕನ್ನಡಿ ಇದೆಯಾ? ಹೌದು. ನೋಡ್ತಾ ಇದ್ದೀರಾ? ಹೌದು. ನಿಮ್ಮ ಮುಖ ನೋಡ್ತಿದ್ದೀರಾ? ಹೌದು. ಯಾರು ನೋಡ್ತಾ ಇರೋದು? ನಾನೇ ನೋಡ್ತಾ ಇರೋದು. ಮೊದಲು ಆ ಕನ್ನಡಿಯ ಮೂಲಕ ನನ್ನ ಮುಖ ನನಗೆ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಈಗ ಅದೇ ಕನ್ನಡಿಯಿಂದ ಅದೇ ಸ್ಥಳದಲ್ಲಿ ನಾನು ನೋಡಿದ್ರೆ ನನಗೆ ಕಾಣ್ತಾ ಇಲ್ಲ. ಕಾರಣ ಏನು? ಆ ಕನ್ನಡಿ ಮತ್ತು ನನ್ನ ನಡುವೆ ಆ ಬಿಸಿಲಿನ ಇನ್ನು ಹೊಗೆಯ ಅದ ಮೇಲೆ ಕೂತ್ಕೊಂಡಿದ್ದಕ್ಕೆ ಕಾಣ್ತಾ ಇಲ್ಲ. ಒಂದು ಬಟ್ಟೆ ತಗೊಂಡು ಒರೆಸಿದಾಗ ಏನಾಗುತ್ತೆ, ಮತ್ತೆ ಸ್ಪಷ್ಟವಾಗಿ ಕಾಣುತ್ತೆ. ಹಾಗೆ ಈಶ್ವರಿ ಸೇವೆಯಲ್ಲಿ ಭಗವಂತನ ಶಕ್ತಿ ಯಾಕೆ ಪ್ರವಾಹ ಆಗೋದಿಲ್ಲ, ಯಾಕೆ ಅನುಭವ ಆಗೋದಿಲ್ಲ, ಮನ ಬುದ್ಧಿಗೆ ಸ್ಪಷ್ಟವಾಗಿ ಶಾಂತಿ ಅನುಭೂತಿ ಯಾಕೆ ಆಗೋದಿಲ್ಲ ಅಂತಂದ್ರೆ ಮಧ್ಯದಲ್ಲಿ ಇರ್ತೀವಿ, ವ್ಯರ್ಥ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ವೈಯಕ್ತಿಕವಾದಂಥ ಹೆಸರು ಕೀರ್ತಿಯ ಒಂದು ಉದ್ದೇಶ. ಈ ಎಲ್ಲ ಕಾರಣದಿಂದ ಪಾಪ ಏನ್ ಹೇಳ್ತಿದ್ದಾರೆ, ಮಧ್ಯದಲ್ಲಿ ಅದು ಅಡೆತಡೆ ಆಗುವಂತ ಕಾರಣದಿಂದ ಏನಾಗ್ತಾ ಇದೆ, ಈಶ್ವರೀಯ ಸೇವೆ ಸರಿಯಾಗಿ ಆಗ್ತಾ ಇಲ್ಲ, ನಿಮಗೆ ಅನುಭವನೂ ಆಗ್ತಾ ಇಲ್ಲ. ಅದನ್ನು ಮೊದಲು ಕ್ಲೀನ್ ಮಾಡ್ಬೇಕು. ಇಲ್ಲಿಯವರೆಗೆ ಆತ್ಮೀಯರೇ, ರಾಜಯೋಗದಲ್ಲಿ ಆತ್ಮ ಮತ್ತು ಮನಬುದ್ಧಿ ಸಂಸ್ಕಾರ ಕ್ಲೀನ್ ಆಗೋದಿಲ್ಲೋ ಅಲ್ಲಿವರೆಗೆ ಈಶ್ವರೀಯ ಸೇವೆ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ಟೆ ಕ್ಲೀನ್ ಆಗದೆ ನೀವು ಧರಿಸೋದಿಲ್ವಲ್ಲ, ತಟ್ಟೆ ಕ್ಲೀನ್ ಆಗದೆ ಊಟಕ್ಕೆ ತಗೊಳ್ಳೋದಿಲ್ವಲ್ಲ. ನಾನು ಕೂಡ ನೋಡ್ತಿದ್ದೆ ನನ್ನ ಈಶ್ವರಿ ಜೀವನದ ಅನುಭವದಲ್ಲಿ, ಇಷ್ಟು ವರ್ಷದಲ್ಲಿ ಎಷ್ಟು ಮನಸ್ಸು ಬುದ್ಧಿ ಕ್ಲೀನ್ ಇರುತ್ತೋ ಅಷ್ಟು ಈಶ್ವರನ ಶಕ್ತಿ ಪ್ರವಾಹ ಆಗಿದೆ ಗೊತ್ತಾಗತ್ತೆ. ಅಷ್ಟೊತ್ತು ಬಾಬಾ ಜೊತೆಗೆ ಇರೋದು ನಿಮಗೆ ಖುಷಿ ಕೊಡುತ್ತೆ. ಆವಾಗ ನಿದ್ರೆ ಸುಸ್ತು ಅಂತ ಆಗೋದಿಲ್ಲ.
ಎಷ್ಟು ಅಲ್ಲಿ ಬೇಕಾದ್ರೆ ಕಾಯಿಲೆ ಇಲ್ಲಿ, ಹೊಟ್ಟೆ ನೋವಿಲ್ಲಿ, ಬೆನ್ನು ನೋವಿಲ್ಲಿ, ತಲೆನೋವು, ಏನು ಬೇಕಾದ್ರೂ ಇಲ್ಲ, ಅದ್ರ ಪಾಡಿಗೆ ಅದು ಇರ್ತದೆ. ನಿಮ್ಗೆ ಸೇವೆ ನಡೀತಾ ಇರ್ತದೆ. ಆ ಸಮಯದಲ್ಲಿ ಬಾಬಾ ಸೇವೆ ಮಾಡ್ತಾ ಇರ್ತಾರೆ. ಗುರುಜಾರ್ದಾದಿ ಆರೋಗ್ಯ ಸರಿ ಇಲ್ದಿದ್ದಾಗ ಸೇವೆ ಮಾಡಿಲ್ವಾ? ಬ್ರಹ್ಮ ಬಾಬಾ, ಮಮ್ಮ, ಎಷ್ಟು ಜನರನ್ನ ನಾವು ನೋಡಿದ್ದೀವಿ. ಹಾಗಂತ ಆರೋಗ್ಯ ಕರ್ಮದ ಲೆಕ್ಕಾಚಾರ ಇರ್ತದೆ, ಆದರೆ ಸೇವೆಗೆ, ಈಶ್ವರೀಯ ಕಾರ್ಯಕ್ಕೆ ಎಂದೂ ಕೂಡ ಸ್ಟಾಪ್ ಮಾಡಲ್ಲ. ನನಗೆ ಒಂದು ವಿಷಯ ಅರ್ಥ ಆಗೋದಿಲ್ಲ ಆದ್ಮೇಲೆ, ಏನು ಗೊತ್ತಾ? ಬಾಬನ ಬಗ್ಗೆ, ಯಜ್ಞದ ಬಗ್ಗೆ, ಈಶ್ವರಿ ಸೇವೆ ಬಗ್ಗೆ ನಾವು ಎಷ್ಟು ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ನಾವಾಗ್ಲೂ ಫೋನ್ ಮಾಡ್ತೀವಿ, ಅಕ್ಕವರೇ, ಅಣ್ಣವರೇ, ಪ್ರೋಗ್ರಾಮಿಗೆ ಬಂದು, ಇಲ್ಲ ಅಣ್ಣವರೇ, ಸಾರಿ, ಹೊಟ್ಟೆ ನೋವು ಬರ್ತಾ ಇದೆ, ತಲೆನೋವು ಬರ್ತಾ ಇದೆ. ಓ, ಕಾರಣಗಳನ್ನ ಹೇಳ್ತಾರೆ. ಯಾಕೆ ಹೊಟ್ಟೆ ನೋವು ತಲೆನೋವು ಬಂದ್ರೆ ಅದನ್ನ ಊಟ ಮಾಡಿಲ್ವಾ ನೀವು? ಕಸ ಗುಡ್ಸಿಲ್ವಾ ಮನೆಯಲ್ಲಿ? ನೆಲ ಒರೆಸಿಲ್ವಾ? ಬಟ್ಟೆ ವಾಶ್ ಮಾಡಿಲ್ವಾ? ಬಂದವರಿಗೆಲ್ಲ ಅಡಿಗೆ ಮಾಡಾಕಿಲ್ವಾ? ಇಲ್ಲ ಅಣ್ಣವ್ರು, ಅದೆಲ್ಲ ಮಾಡ್ತೀವಿ. ಯಾಕೋ? ಅದು ಮಾಡ್ಬೇಕಾದ್ರೆ ನಿಮ್ಗೆ ಏನು ತೊಂದರೆ ಬರೋದಿಲ್ವಾ ನಿಮಗೆ? ಅದೆಲ್ಲ ನಮ್ಮ ಜವಾಬ್ದಾರಿಯಿಂದ ಸೀರಿಯಸ್ ಆಗಿ ಮಾಡ್ಬಿಡ್ತೀರಿ. ಇದಕ್ಕೆ ಮಾತ್ರ ಕಾರಣಗಳು ಬರ್ತಾವೆ. ಅವಾಗ ಬಾಬನ ಸಹಿಗೂ ಸಿಗ್ಬೇಕಂದ್ರೆ ಎಲ್ಲಿಂದ ಸಿಗತ್ತೆ ಹೇಳಿ ನೋಡೋಣ. ನಿಮ್ಮನ್ನ ನೀವು ಅವಲೋಕನವನ್ನ ಮಾಡಿ ಎಷ್ಟು ಸೀರಿಯಸ್ ಆಗಿದ್ದೀವಿ ನಾವು ಈಶ್ವರಿ ಸಾಧನೆಗೆ, ತಪಸ್ಸಿಗೆ ಮತ್ತು ಸೇವೆಗೆ. ಚೆಕ್ ಮಾಡ್ಕೊಳ್ಳಿ. ಎಷ್ಟು ಕಾರಣಗಳನ್ನ ಹೇಳ್ತಾ ಇದ್ದೀವಿ. ವಿಶ್ವದ ಕಾರ್ಯ ಬಂದ ತಕ್ಷಣದಲ್ಲಿ ಕಾರಣಗಳು ಬರ್ತಾವೆ. ವೈಯಕ್ತಿಕದಕ್ಕೆ ಅವಾಗ ಏನು ಕಾರಣ? ಎಷ್ಟು ಬೇಕಾದ ಹೊಟ್ಟೆ ನೋವು ಬರಲಿ, ಅವಾಗ ಯಾವುದೇ ಕೆಲಸ, ಮನೆದು ಯಾವ ಕೆಲಸನೂ ಕೂಡ ನಿಲ್ಲೋದಿಲ್ಲ. ಅದೇ ಟೈಮ್ ಮನೇಲಿ ಕೆಲಸಗಾರ ಬಂದಿಲ್ಲ ಅಂತಂದ್ರೂ ಕೂಡ ಅದನ್ನ ನಾವು ಮಾಡ್ತೀವಿ ಆತ್ಮೀಯರೇ. ಅಂದ್ಮೇಲೆ ಏನರ್ಥ? ಈಶ್ವರೀಯ ಕಾರ್ಯಕ್ಕೆ ನಾನು ಅಷ್ಟು ಪ್ರಾಮುಖ್ಯತೆಯನ್ನು ನಾನು ಕೊಡ್ತಾ ಇಲ್ಲ. ಬಾಬನ ಸಹಯೋಗ ಹೇಗೆ ಸಿಗ್ತದೆ? ಅದಕ್ಕಾಗಿ ಮಾಯೆ, ಹೆಸರನ್ನ ಮಾಯೆ ಅಂತ ಇರ್ತೀವಿ ಸುಮ್ನೆ, ತಪ್ಪು ಮಾಯದಿಲ್ಲ, ನಾವು ಹೆಸರಿಡೋದಷ್ಟೇ. ನಮ್ಗೆ ಆಸಕ್ತಿ ಇಲ್ಲ, ನಮ್ಗೆ ಹುಡುಗಾಟಿಕೆ ಇದೆ, ನಮ್ಗೆ ಅಲಬೇಲಾಪನ ಇದೆ, ಓಕೆನಾ? ಅದನ್ನ ಹೆಸರು ಮಾಯೆ ಅಂತ ಹೇಳ್ಬೋದು. ಪಾಪ ಮಾಯೆ ಏನ್ ಮಾಡಿದೆ? ನೀವು ಸೀರಿಯಸ್ ಆಗಿದ್ದ ಮಾಯೆ ಏನು ಮಾಡ್ತೀರಿ, ಸರಿನಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಮೊದಲು ಸ್ವರಾಜ್ಯ ಅಧಿಕಾರಿಗಳಾಗಿ ಮನ ಬುದ್ಧಿ ಮೇಲೆ ನೀವು ಹೇಳ್ದಂಗೆ ಕಂಟ್ರೋಲಿಂಗ್ ಪವರ್ ನಡೆಯುತ್ತಾ ನೋಡಿ. ಕೈ ಕಾಲು ಕರೆಕ್ಟ್ ಆಗಿದೆ, ಅದು ನೀವು ಹೇಳ್ದಂಗೆ ಬೆಂಡ್ ಆಗ್ತದಲ್ವಾ? ಇಲ್ಲ ಅಂತಂದ್ರೆ, ಈಗ ನನಗೆ 2-3 ದಿನದಿಂದ ಏನಾಗಿದೆ ಅಂದ್ರೆ ಬೆನ್ನೋ ಬಂದಿದೆ, ಸರಿನಾ? ಹೆಂಗೆ ಬೇಕಾದಾಗ ಮೂವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಕುತ್ಕೊಂಡಾಗ ನೋವು, ನಿಂತಾಗ ನಾವು, ಮಲ್ಕೊಂಡಾಗ ಈ ಕಡೆಯಿಂದ ಆ ಕಡೆಗೆ ಮಗ್ಲು ಚೇಂಜ್ ಮಾಡಿದಾಗ ಏನಾಗ್ತದೆ, ನೋವು ಬರ್ತದೆ. ಯಾಕೆ? ಅಲ್ಲಿ ಮಧ್ಯದಲ್ಲಿ ಗ್ಯಾಸ್ ಕುತ್ಕೊಂಡ್ಬಿಟ್ಟಿದೆ, ಸರಿನಾ? ಗ್ಯಾಸ್ ಹೊರಗಡೆ ಹೋಗುತ್ತೆ, ಮತ್ತೆ ವಾಪಸ್ ಫಾರ್ಮೇಶನ್ ಆಗ್ತದೆ ಅಲ್ವಾ? ಹಾಗಂತ ಅದಾಗಿದೆ ಅಂತ ನಾವು ಈಶ್ವರಿ ಸೇವೆ ನಿಲ್ಲಿಸ್ಲಿಕ್ಕೆ ಆಗತ್ತಾ? ಇಲ್ವಲ್ಲ, ಜವಾಬ್ದಾರಿ ಇದೆಯಲ್ಲ. ಲೌಕಿಕ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಯಾರಿಗೂ ಕೂಡ ಏನು ತೊಂದರೆ ಇಲ್ಲ, ಮನೆ ಕೆಲಸ ಮಾಡ್ಲಿಕ್ಕೆ ಏನು ತೊಂದರೆ ಇಲ್ಲ, ಈಶ್ವರಿ ಕಾರ್ಯ ಮಾಡ್ಲಿಕ್ಕೆ ಮಾತ್ರ. ಅವಾಗ ನೋವು ಏನು ಕಾಣೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಈಶ್ವರಿ ಕಾರ್ಯದಲ್ಲಿ ಅಷ್ಟೇ ಖುಷಿಯಿಂದ, ಅಷ್ಟೇ ನಶೆಯಿಂದ, ಅಷ್ಟೇ ಡಿಸಿಪ್ಲಿನಿಂದ, ಶಿಸ್ತಿಂದ ಈಶ್ವರಿ ಸೇವೆಯನ್ನು ಮಾಡ್ತಾ ಹೋಗ್ಬೇಕಾಗ್ತದೆ. ಯಾಕಂದ್ರೆ ವಿಶ್ವ ಕಲ್ಯಾಣದ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲೆ ಇದೆ. ಮಕ್ಕಳೇ, ಪ್ರಪಂಚದಲ್ಲಿ ಯಾರಿಗೆ ನೋಡಿ ನಿರಾಶೆ, ಸಂಬಂಧದಲ್ಲಿ, ಸಂಸಾರದಲ್ಲಿ, ಹಣಕಾಸಿನ ವಿಷಯದಲ್ಲಿ, ವ್ಯಾಪಾರದಲ್ಲಿ, ಎಲ್ಲ ಕಡೆಗೆ ನಿರಾಶೆ ಇದೆಯಲ್ವಾ? ನೀವು ನೋಡ್ತಾ ಇದ್ದೀರಲ್ವಾ? ಆ ನಿರಾಶೆ ಇರೋನ್ನ ಆಶಾವಾದಿಗಳನ್ನ ಮಾಡೋದು ಹೇಗೆ ಹೇಳಿ ನೋಡೋಣ. ಹ್ಮ್ ಎಷ್ಟು ಜನ ನೀರಿಲ್ಲ ಅಂತ ಕೂತ್ಕೊಂಡಿರ್ತಾರೆ, ಅವ್ರಿಗೆ ನೀರ್ ಬೇಕಲ್ವಾ? ಮನೆ ಇರೋದಿಲ್ಲ, ಮನೆ ಸಿಗ್ಬೇಕಲ್ವಾ? ಆರೋಗ್ಯ ಸರಿದಿಲ್ಲ, ಮೆಡಿಸಿನ್ ಸಿಗ್ಬೇಕಲ್ವಾ? ಏನಾದನ್ನು ಕೊಡಬೇಕಲ್ವಾ? ಹಾಗೆ ಆ ನಿರಾಶೆಯಲ್ಲಿರುವಂತ ಆತ್ಮರಿಗೆ ಭಗವಂತನ ಶಕ್ತಿ ಕೊಡ್ಬೋದಲ್ವಾ? ಶಾಂತಿ ಕೊಡ್ಬೋದಲ್ವಾ? ಆರ್ತಿ ವಿಶ್ವದಲ್ಲಿರುವ ಸಹಯೋಗವನ್ನ ನೀವು ಕೊಡ್ಬೋದಲ್ವಾ? ಯಾರು ಕೊಡ್ಬೇಕು? ತಮ್ಗೆ ಗೊತ್ತು. ಪ್ರಪಂಚದಲ್ಲಿ ಎಲ್ಲೋ ಒಂದ್ ಕಡೆಗೆ ವಿಪರೀತ ಮಳೆ ಬಂತು, ಭೂಕಂಪ ಆಯ್ತು, ಬೆಂಕಿ ಬಿತ್ತು, ಜ್ವಾಲಾಮುಖಿ ಆಯ್ತು, ಯುದ್ಧ ಆಯ್ತು ಅಂತಂದ್ರೆ ಯಾರು ಹೋಗ್ತಾರೆ ರಕ್ಷಣೆಗೆ? ಸರ್ಕಾರ ತಾನೇ ಹೋಗುತ್ತೆ. ಗಂಜಿ ಕೇಂದ್ರಗಳನ್ನ ಓಪನ್ ಮಾಡಿಬಿಟ್ಟು ಏನ್ ಮಾಡ್ತಾರೆ? ಉಚಿತವಾದ ಊಟ ತಿಂಡಿ, ಸ್ಕೂಲ್ಗಳಲ್ಲೆಲ್ಲ ಜನರ ಕರ್ಕೊಂಡು ಉಡಿಸಿಬಿಟ್ಟು ಅವ್ರಿಗೆ ಊಟ ತಿಂಡಿ ಕೊಡ್ತಾರಲ್ವಾ? ಹಾಗೆ ನೀವು ಈಶ್ವರ್ಯ ಗೌರ್ಮೆಂಟ್ ಇಂದ ಏನು ಸೈನಿಕರಲ್ವಾ? ಪ್ರತಿದಿನ ಆ ರೀತಿ ಇರುವಂತಹ ನಿರಾಶಾವಾದಿಗಳಿಗೆ ಶಕ್ತಿಗಳನ್ನ ಕೊಡೋದ್ರ ಮೂಲಕ ಅವರಿಗೆ ಆಸೆಯನ್ನು ತುಂಬುತ್ತಾ ಇದ್ದೀರಾ? ನೀವು ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಆದ್ಮೇಲೆ, ತುಂಬಾ ಶರೀರ ಮನಸ್ಸು ಸುಸ್ತಾಗಿರ್ತಲ್ಲ, ಚೆನ್ನಾಗಿ ಯೋಗ ಮಾಡಿ, ಎಷ್ಟು ಶಕ್ತಿ ಸಿಗ್ತದೆ ನೋಡಿ. ಕೆಲವೊಂದ್ಸಲ ಹೇಳ್ತೀವಿ, ಅಣ್ಣವರೇ ಬೆಳಿಗ್ಗೆ ಎದ್ದಿದ್ನ ತುಂಬಾ ಚಳಿ ಆಗ್ತಾ ಇದ್ಯಾ, ಒಂದು ಬಿಸಿ 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 ಕಾಫಿ ಮಾಡ್ಕೊಂಡು ಕುಡಿದು ಬಿಟ್ಟೆ, ಎಲ್ಲ ಬಿಸಿ ಆಗ್ಬಿಡ್ತು, ಕೆಲಸ ಮಾಡ್ಲಿಕ್ಕೆ ಶಕ್ತಿ ಸಿಕ್ತು ಅಲ್ವಾ?
ಒಂದು ಲೋಟ ಕಾಫಿ ಚಾಯ್ ನಿಮ್ಗೆ ಶಕ್ತಿ ಕೊಡುತ್ತಲ್ವಾ? ಹಾಗೆ ಪರಮಾತ್ಮನ ಶಕ್ತಿಗಳು ಕೂಡ ನಿರಾಶಾವಾದಿಗಳಿಗೆ ಏನ್ ಕೊಡ್ತದೆ? ಆಸೆಯನ್ನು ಹುಟ್ಟಿಸತ್ತೆ. ಕತ್ತಲೆಯಲ್ಲಿರುವವರಿಗೆ ಒಂದು ಬೆಳಕನ್ನ ಕೊಡ್ತದೆ. ಅದಕ್ಕಾಗಿ ವಿಶ್ವ ಪರಿವರ್ತನೆ ಮಾಡಲಿಕ್ಕೆ, ಜನರ ದುಃಖವನ್ನು ದೂರ ಮಾಡಲಿಕ್ಕೆ, ಟೆನ್ಷನ್ ದೂರ ಆಗಲಿಕ್ಕೆ ನೀವು ಅವಿನಾಶಿ ದೀಪಕರಾಗಬೇಕು. ಅವರ ಆಸೆಗಳ ದೀಪಗಳನ್ನ ಬೆಳಗಿಸುವಂಥವರಾಗಬೇಕು ಅಂತ ಹೇಳ್ತಾರೆ. ಅದು ಕೇಳ್ತಾರೆ ನೋಡಿ, ಮುಳುಗುತ್ತಾ ಇರುವಂತ ಒಂದು ವ್ಯಕ್ತಿಗೆ ಒಂದು ಒಣಗಿರೋ ಕೋಲು ಕೂಡ ಒಂದು ಆಸೆ ಆಗಿರ್ತದಂತೆ. ಹಾಗೆ ಜನ ಮುಳುಗುತ್ತಾ ಇದ್ದಾರೆ, ಎಲ್ಲ ನೋಡಿದ್ರು ದುಃಖ. ಅಂತ ಸಮಯದಲ್ಲಿ ಏನ್ ಮಾಡಿ, ಸ್ವಲ್ಪ ಶಕ್ತಿಯನ್ನ ಕೊಡಿ. ಮಕ್ಕಳೇ, ಸ್ನೇಹದ ಸಬ್ಜೆಕ್ಟ್ ಅಲ್ಲಂತೂ ತುಂಬಾ ನಂಬರ್ ಒನ್ ಆಗಿದ್ದೀರಿ. ಈಶ್ವರ್ಯ ಕಾರ್ಯವನ್ನ ಮಾಡ್ತಿದ್ದೀರಿ, ಅಮೃತ ವೇಳೆ ಘಟನೆ ಮಾಡ್ತಾ ಇದ್ದೀರಿ, ಕ್ಲಾಸ್ ಅನ್ನ ಕೇಳ್ತಾ ಇದ್ರಿ, ಎಲ್ಲಾನು ಸರಿ. ಆದ್ರೆ ಈಗ ಏನ್ ಮಾಡ್ಬೇಕು? ನೀವು ಪವರ್ಫುಲ್ ಆಗಿ ನಿಮ್ಮ ಮೂಲಕ ಶಕ್ತಿಯನ್ನು ಪ್ರವಾಹ ಮಾಡಿದಾಗ ಏನಾಗತ್ತೆ? ವಿಶ್ವ ಪರಿವರ್ತನೆ ಆಗ್ತದೆ. ಈಗ ಮಕ್ಕಳು ಕೇಳ್ತಾರೆ, ಸರಿ ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೇನೆ, ಅದು ಹೆಂಗ್ ಗೊತ್ತಾಗ್ತದೆ? ನೀವು ಜನ್ಮ ಪಡ್ಕೊಂಡಾಗ್ಲೇ ಆ ಆಸ್ತಿಯನ್ನ, ಆ ಉಡುಗೊರೆಯನ್ನ ನಿಮ್ಗೆ ನಾನು ವರದಾನ ರೂಪದಲ್ಲಿ ಕೊಟ್ಟು ಬಿಡಿದೆ. ನಾನು ಮಾಸ್ಟರ್ ಸರ್ವಶಕ್ತಿವಂತನಾಗಿದ್ದೆ, ಹೆಂಗ್ ಗೊತ್ತಾಗತ್ತೆ ಅಂತಂದ್ರೆ, ಆ ಶಕ್ತಿ ಪ್ರವಾಹ ಆಗ್ತಾ ಇದ್ರೆ ನಿಮ್ಮಿಂದ ಆ ಶಕ್ತಿ ಪ್ರವಾಹ ಆಗಿದೆ ಗೊತ್ತಾಗತ್ತೆ. ಪ್ರಕೃತಿ, ನಿಮ್ಮ ಶರೀರ, ಮಾಯೆ, ಮನಬುದ್ಧಿ, ಸಂಸ್ಕಾರ, ಜನ ಎಲ್ಲರೂ ಕೂಡ ನಿಮ್ಮ ದಾಸಿಯರಾಗಿರ್ತಾರೆ. ನೀವ್ ಹೆಂಗ್ ಕೇಳ್ತೀರೋ ಹಂಗ್ ಕೇಳ್ತಾರೆ. ಈಗ ನಾನು ಕ್ಲಾಸಲ್ಲಿ ಕೂತ್ಕೊಂಡಾಗ ಹೇಳ್ತಾನೆ, ಅರ್ಧ ಗಂಟೆ ನೋವು ಬರಬಾರದು, ನೋವಿನ ಕಡೆ ಗಮನನೇ ಇರೋದಿಲ್ಲ ಅಲ್ವಾ? ಹೇಗೆ ನೀವು ಆರ್ಡರ್ ಮಾಡ್ತಿರೋ ಹಾಗಾಗತ್ತೆ. ಹಾಗಾದ್ರೆ ಕಾಯಿಲೆನೇ ಬರೋದಿಲ್ಲ, ಸಮಸ್ಯೆಗಳು ಬರೋದಿಲ್ಲ ಅಂತಲ್ಲ, ಬರ್ತವೆ. ಆದರೆ ಕರ್ಮ ಮಾಡಬೇಕಾದ ಅದು ನಿಮ್ಗೆ ಏನಾಗೋದಿಲ್ಲ, ಮಧ್ಯದಲ್ಲಿ ತೊಂದರೆ ಆಗೋದಿಲ್ಲ. ಹೀಗೆ ನಿರಂತರವಾಗಿ ಬ್ರಹ್ಮ ಬಾಬಾ ಅವರು ಸೂಕ್ಷ್ಮವಾಗಿ ಸಾಧನೆ ಮಾಡ್ತಿದ್ರಂತೆ ಆತ್ಮೀಯರೇ. ನೋಡಿ, ಬೇರೆಯವ್ರ ಜ್ಞಾನ ಹೇಳೋದು, ಶಬ್ದದ ಮೂಲಕ ಬೇರೆಯವ್ರ ಸಮಸ್ಯೆಯನ್ನು ದೂರ ಮಾಡೋದು, ಬೇರೆ ಸಮಸ್ಯೆಗಳನ್ನು ಕೇಳುವಂಥದ್ದು, ಅದಕ್ಕೆ ಪರಿಹಾರ ಕೊಡುವಂಥದ್ದು, ಶಕ್ತಿಯನ್ನ ಕೊಡುವಂಥದ್ದು, ಇದು ಬೇರೆ ವಿಷಯ. ಬಾಬನ ಮನೆಗೆ ಹೋಗೋದು, ಶಿವರಾತ್ರಿ ಬರ್ತಾ ಇದೆ ಸ್ಥೂಲ ಸೇವೆಯನ್ನು ಮಾಡೋದು, ಧನ ಸೇವೆ ಮಾಡೋದು, ಚಿತ್ರ ಪ್ರದರ್ಶನ ಎಕ್ಸ್ಪ್ಲನೇಷನ್ ಮಾಡೋದು, ಇದೆಲ್ಲ ಬೇರೆ ವಿಷಯ. ಆದರೆ ನಿಮ್ಮ ಸ್ವಪರಿವರ್ತನೆ ನಿರಾಕಾರ ರೂಪದಲ್ಲಿ ನಿಮ್ಮನ್ನು ನೀವು ಸುಗುಪ್ತ ಪುರುಷಾರ್ಥ ರೂಪದಲ್ಲಿ ಮಾಡ್ತಾ ಇರಬೇಕು. ಅದು ಮಾಡ್ತಾ ಇದ್ದಾಗ ಬ್ರಹ್ಮ ಬಾಬರು ಏನ್ ಮಾಡಿದ್ರು? 18ನೇ ಜನವರಿಗೆ ಅವ್ರ ಶರೀರ ಬಿಡ್ಬೇಕಾದ್ರೆ ಟಕ್ ಅಂತ ಹಾರ್ಬಿಟ್ಟು ಹೋಗ್ಬಿಟ್ರಲ್ವಾ? ಹಾಗೆ ಬ್ರಹ್ಮ ಬಾಬರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಮಗು, ನಾನಿರುವಂತ ಮನೆ ಇದೆಯಲ್ಲ ತುಂಬಾ ಮಸ್ತ್ ಆಗಿದೆ, ನೀವು ಕೂಡ ಬನ್ನಿ. ಬನ್ನಿ ಅಂದ್ರೆ ಶರೀರ ಬಿಟ್ಬಿಟ್ಟು ಬನ್ನಿ ಅಂತಲ್ಲ, ಸೂಕ್ಷ್ಮ ಶರೀರದ ಮೂಲಕ ನನ್ನ ಹತ್ರ ಬನ್ನಿ. ನನ್ನ ಹಾಗೆ ನೀವು ಈಶ್ವರಿ ಸೇವೆಯನ್ನ ಮಾಡಿ, ಒಳ್ಳೆ ಶರೀರ ಇಲ್ಲಿ, ಅದು ಸೇವೆ ಮಾಡುವಂತ ಸಮಯದಲ್ಲಿ, ಯೋಗ ಮಾಡುವಂತ ಸಮಯದಲ್ಲಿ ಆ ಶರೀರವನ್ನ ಮರ್ತ್ಬಿಟ್ಟು ಅವ್ಯಕ್ತ ರೂಪದಲ್ಲಿ ಸೇವೆಯನ್ನ ಮಾಡಿ ವಿಶ್ವ ಕಲ್ಯಾಣವನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಈ ರೀತಿ ಅಧಿಕಾರದಿಂದ, ಗರ್ವದಿಂದ ತಂದೆಯ ಮಡಿಲಲ್ಲಿ ಕುತ್ಕೊಂಡು ಆರ್ಡರ್ ಮಾಡಿ ವಿಶ್ವ ಕಲ್ಯಾಣಕ್ಕೋಸ್ಕರ ಶಕ್ತಿಯನ್ನು ಪ್ರವಾಹ ಮಾಡುವಂಥವರಾಗಿ ವ್ಯರ್ಥಕ್ಕೆ ಬಿಂದು ಹಾಕಿ, ಈ ರೀತಿ 4 ಕಡೆಯ ಸ್ನೇಹದ ಜೊತೆಗೆ ಸಮರ್ಥ ಆಗಿರುವಂತ ಮಕ್ಕಳಿಗೆ, 4 ಕಡೆಯ ಸ್ವರಾಜ್ಯ ಅಧಿಕಾರಿ, ಆ ಮೂಲಕ ವಿಶ್ವ ರಾಜ್ಯ ಅಧಿಕಾರಿ ಮಕ್ಕಳಿಗೆ, 4 ಕಡೆಯ ಮಾಸ್ಟರ್ ಆಲ್ಮೈಟಿ ಸರ್ವಶಕ್ತಿವಂತ ಅಧಿಕಾರಿ ಮಕ್ಕಳು ಸೀಟ್ ಮೇಲೆ ಕೂತ್ಕೊಂಡು ಸೆಟ್ ಆಗಿ ತೀವ್ರ ಪುರುಷಾರ್ಥ, ತೀವ್ರವಾಗಿ ಆತ್ಮದಲ್ಲಿ ಏನಾಗ್ತಾ ಹೋಗ್ಬೇಕು? ಸಂಪಾದನೆ ಅನುಭವ ಆಗ್ತಾ ಇರಬೇಕು. ಸದಾ ಮಾಲೀಕರಾಗಿ ಪ್ರಕೃತಿಯನ್ನ, ಸಂಸ್ಕಾರವನ್ನ, ಶಕ್ತಿಗಳನ್ನ, ಗುಣಗಳನ್ನ ಆರ್ಡರ್ ಮಾಡುವಂತ ವಿಶ್ವ ರಾಜ್ಯ ಅಧಿಕಾರಿ ಮಕ್ಕಳಿಗೆ ತಂದೆ ಸಮಾನ ಸಂಪೂರ್ಣತೆಯನ್ನು, ಸಂಪನ್ನತೆಯನ್ನು ಸಮೀಪದಲ್ಲಿ ತರುವಂತಹ, ದೇಶ ವಿದೇಶದ ಪ್ರತಿಯೊಂದು ಸ್ಥಾನದಲ್ಲಿ ಮೂಲೆ ಮೂಲೆಯಲ್ಲಿರುವಂತಹ ಸಮರ್ಥ ದಿವಸದ ಮಕ್ಕಳಿಗೆ, ಸಮರ್ಥರಾಗುವಂತ ಮಕ್ಕಳಿಗೆ, ಸಮರ್ಥ ಆಗಿರುವಂತ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಓಕೆ, ಓಂ ಶಾಂತಿ.